ನಿಮ್ ತಂದೆ 2 ಕಿಡ್ನಿನೂ ಡ್ಯಾಮೇಜ್ ಆಗಿದೆ, ಧೈರ್ಯ ತಂದ್ಕೊಮ್ಮ. ಯಾರಾದ್ರೂ ಕಿಡ್ನಿ ಡೊನೇಟ್ ಮಾಡಿದ್ರೆ ಖಂಡಿತ ಬದುಕೋತಾರೆ. ಬುಲೆಟ್ ಪ್ರಕಾಶ್ ಇದ್ದಾಗ ಕಾಮಿಡಿ ಅವನಿಗೋಗಿ ಹೇಳಿದೆ, ಯಾಕೋ ಸಿಕ್ಕಾಪಟ್ಟೆ ಎದೆ ಉರಿತದೆ, ಅಯ್ಯೋ ಆಸಿಡಿಟಿ ಕಣ, ಯಾಕೆ ತಲೆ ಬಿಸಿ ಮಾಡ್ಕತ್ತೀಯ, ತಗೋ ಆಸಿಡಿಟಿ ಮಾತ್ರ ಇದನ್ನ ಚೀಪ್. ಅವಾಗೇನೋ ತಾತ್ಕಾಲಿಕ ಒಂಚೂರು ಕಮ್ಮಿ ಅನ್ನಿಸ್ತು, ಸುಮ್ಮನೆ ಆಗ್ಬಿಟ್ಟೆ. ಬಟ್ ಮತ್ತೆ ಎದೆ ಉರಿ ಸ್ಟಾರ್ಟ್ ಆಗಿದೆ. GBS ಬಂದವರು 100ಕ್ಕೆ 90 ಜನ ಉಳಿಯಲ್ಲ, 10 ಜನ ನೀವು ಬದುಕಿದ್ದೀರಾ ಅಂತಾರೆ. ಎಲ್ಲ ಆದ್ಮೇಲೆ ಒಟ್ಟು 60 ದಿವಸ ಇದೀನಿ ಹಾಸ್ಪಿಟಲ್. 15 ಲಕ್ಷ ಬಿಲ್ ಕ್ಲಿಯರ್ ಮಾಡೋದು ಹೆಂಗೆ ಇದನ್ನ ಅಮೌಂಟ್ನೆಲ್ಲ. ಜಿಗಣಿನಲ್ಲಿ ಒಂದು ಸೈಟ್ ತಗೊಂಡಿದ್ದೆ ನಾನು. ಕಡೆಗೆ ಹಂಗೂ ಹಿಂಗೂ 10ಕ್ಕೋ 10ವರೆಗೂ ಎಷ್ಟೋ ಸೇಲ್ ಆಯ್ತು. ಏನೇ ಆಗಲಿ, ಕೆಲವು ಸಲ ನಾವು ರಿಸ್ಕ್ ಮಾಡೋದು ಎಷ್ಟು ತೊಂದರೆ ಆಗತ್ತೆ ಅಂತಂದ್ರೆ, 42 ವರ್ಷದ ಕೆಳಗೆ ನಾನು ನರಸಿಂಹನ್ನು ಎಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ. TN ನರಸಿಂಹನ್ನು ನಾವು ಎಲ್ಲ ಸೇರಿ ದಂಗೆ ಅಂತ ಒಂದು ಸಿನಿಮಾ. ಸೇಮ್ ಪ್ರೆಸ್ ರಿಪೋರ್ಟರ್ ಕ್ಯಾರೆಕ್ಟರ್ ನಂದು, ಪವರ್ಫುಲ್ ಪ್ರೆಸ್ ರಿಪೋರ್ಟರ್. ಅದಕ್ಕೆ ನಮ್ಮ ರಿಚರ್ಡ್ ಲೂಯಿಸ್ ಕಾಮಿಡಿ ಮಾಡ್ತಾರಲ್ಲ, ಅವರು ಮೇನ್ ಪ್ರೊಡ್ಯೂಸರ್ ಮೇನ್ ಪ್ರೊಡ್ಯೂಸರ್. ಅವ್ರ ಜೊತೆಗೆ ನಾವೆಲ್ಲ ಸಪೋರ್ಟ್, ನಾನು, ಶಂಕರ್, ನರಸಿಂಹ ಎಲ್ಲ ಪಾರ್ಟ್ನರ್ಸ್ ತರ, ವರ್ಕಿಂಗ್ ಪಾರ್ಟ್ನರ್ಸ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್. ಹುಮ್ಮಸ್ ಅವಾಗೇನು ಆ ಸಿನಿಮಾದಲ್ಲಿ ಅವಿನಾಶು, ದೇವರಾಜು, ಅಭಿನಯ, ಮುಖ್ಯಮಂತ್ರಿ ಚಂದ್ರು, ಇವ್ರು ಯಾರಿಗೂ ಪೇಮೆಂಟ್ ಇಲ್ಲ ಸರ್, ಎಲ್ಲ ರಿಕ್ವೆಸ್ಟು. ಚೆನ್ನಾಗಿ ಹೋದ್ರೆ ಏನಾರ ಕೊಡ್ತೀವಪ್ಪ, ನೀವು ಬರಬೇಕು, ಮಾಡಬೇಕು, ಖರ್ಚು ವೆಚ್ಚ ಕೊಡ್ತೀವಿ, ಈ ಥರ. ಪಾಪ ಅವರೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಮಾಡಿರೋ ಸಿನಿಮಾ ಅದು. ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ಬಟ್ ಎಡಿಟರ್ ಕೆ ಬಾಲು ಅಂತ ಬಹಳ ಫೇಮಸ್ ಎಡಿಟರ್ ಅವರು. ಅದೇ ಪ್ರೇಮಲೋಕ ಎಡಿಟರ್ ಕೆ ಬಾಲು ಅವರು ಕ್ಲಿಯರ್ ಆಗಿ ಹೇಳಿದ್ರು, 2 days ಪ್ಯಾಚ್ ವರ್ಕ್ ಮಾಡಿ ನಾನೆಲ್ಲ ನೋಟ್ ಮಾಡ್ಕೊಡ್ತೀನಿ, ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಮಾಡಿ. ಅಷ್ಟೊತ್ತಿಗೆ ಎಲ್ರಿಗೂ ಸಾಕಾಗೋಗಿದೆ, ಸರ್ ಇನ್ನು ಶೂಟಿಂಗ್ ಜಾಯಿನ್ ಮಾಡೋ ಕಥೆನೇ ಇಲ್ಲ ಸರ್, ನಮ್ಮ ಹತ್ರ ಕಾಸಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಹಂಗೆ ಬಿಟ್ಬಿಟ್ರು. ಕಡೆಗೆ ಅದು ಸೆನ್ಸಾರ್ ಎಲ್ಲ ಆಗಿ ಇದಾಗಿ ಸಬ್ಸಿಡಿನೂ ಬಂತಂತೆ. ಅದು ನಮ್ಗೆ ಹೆಂಗೆ ಗೊತ್ತಾಯಿತು ಅಂದರೆ, ಎಷ್ಟೋ ದಿನ ಆದ ಮೇಲೆ ಇದೇ ರಿಚರ್ಡ್ ಲೂಯಿಸ್ ಅವರು ನಿಮ್ಮ ಅಕೌಂಟಿಗೆ 3,000 ರೂಪಾಯಿ ಕಳಿಸಿ ಸರ್ ಅಂದರು. ಅದೇ ಸಬ್ಸಿಡಿ ಕಡೆದು ಒಂಚೂರು ಬಂತು, ಎಲ್ಲರಿಗೂ ಹಂಚಿದ್ದೀನಿ, ನಿಮಗೂ 3,000 ರೂಪಾಯಿ ಕಳಿಸಿದ್ದೀನಿ. ನಾವು ಆವಾಗ ನಾವೇ ಪಾರ್ಟ್ನರ್ಸು ಅಂತ 10,000 ರೂಪಾಯಿ ಮೇಲೆ ಖರ್ಚು ಮಾಡಿದ್ದೀವಿ. ಆ ಕಾಲದಲ್ಲೇ ಫ್ರೀಯಾಗಿ ಕೆಲಸ ಮಾಡಿದ್ದೀವಿ, ಫ್ರೀಯಾಗಿ ಆ್ಯಕ್ಟ್ ಮಾಡಿದ್ದೀವಿ. ಆದರೆ ರಿಟರ್ನ್ ಅಂತ ಬಂದಿದ್ದು 3,000. ಅದರಲ್ಲಿ ನನಗೆ ಆ ಒಂದು ಪವರ್ಫುಲ್ ಇವನ್ ಆದ್ದರಿಂದ ಪ್ರೆಸ್ ರಿಪೋರ್ಟರು ಲಾಸ್ಟಲ್ಲಿ ನನ್ನ ಮರ್ಡರ್ ಮಾಡಿಬಿಟ್ಟಿರ್ತಾರೆ. ನಾನು ಟಾಯ್ಲೆಟಲ್ಲಿ ತಲೆ ಹಿಂಗೆ ಇಟ್ಕೊಂಡು ಇದಕ್ಕೆ ಬಿದ್ದಿರ್ತೀನಿ. ಆ ಥರ ಸೀನನ್ನು ತೆಗೆದಿದ್ದು ಜ್ಞಾಪಕ ನನಗೆ. ಅದರಲ್ಲಿ ನನಗೆ ಓಡೋಗ್ತಾ ಇರುವಾಗ ಒಂದು ಕ್ರೀ ವ್ಯಾನು ಸಾಯಿಸೋಕ್ಕೆ ಅಂತ ಚೇಸ್ ಮಾಡ್ಕೊಂಬರುತ್ತೆ. ಒರಿಜಿನಲ್ ಕ್ಯಾಮ್ರಾ ಕೊಟ್ಬಿಟ್ಟಿದ್ರು ನನಗೆ ಶೂಟ್ ಮಾಡೋದಕ್ಕೆ. ಆ ಫೋಟೋವನ್ನು ನೀವು ಹಾಕಿದ್ದೀರಾ, ನಾನು, ಅವಿನಾಶು ಮತ್ತು ಆನಂದ್ ಅಂತ 3 ಜನ ನಿಂತಿರೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದು. ಅದ್ರಲ್ಲಿ ಹಿಂಗೆ ನೇತು ಹಾಕ್ಕೊಂಡಿದ್ದೀನಿ ಕ್ಯಾಮ್ರಾ, ಪ್ರೆಸ್ ರಿಪೋರ್ಟರ್ ಆಗಿ. ಅದರಲ್ಲಿ ಓಡಾಕ್ತಾ ಇರುವಾಗ ನಾನು ಸುವರ್ಣ ಕ್ಯಾಮ್ರಾಮ್ಯಾನು, ಸುಂದರನಾಥ್ ಸುವರ್ಣ, ಮಂಜಣ್ಣ ಕ್ಯಾಮ್ರಾ ಜೋಪಾನ, ಲಾಸ್ಟಿಗೆ ಹೋಗಿ ಹಿಂಗೆ ಜಂಪ್ ಹೊಡೆದ್ಬಿಡ್ಬೇಕು ನಾನು. ಅದು ಬರುತ್ತೆ, ಅಲ್ಲೊಂದು ಗುಂಡಿ ಥರ ಇರುತ್ತೆ, ಅಲ್ಲಿ ಜಂಪ್ ಮಾಡೋದ್ರಿಂದ ಆ ಲಾರಿನ ಡ್ಯಾಶ್ ಹೊಡೆಯೋಕ್ಕಾಗಲ್ಲ, ಬಚಾವಾದ ಅನ್ನೋ ಥರ. ಅಲ್ಲೂ ಹಂಗೆ ಏನೂ ಹಾಕಿಲ್ಲ, ಇದು ಹಾಕಿಲ್ಲ, ಬೆಡ್ ಹಾಕಿಲ್ಲ, ಏನೂ ಹಾಕಿಲ್ಲ. ಎಲ್ಲ ಒಂದಿಷ್ಟು ಮರದ ಇದನ್ನೆಲ್ಲ ಕಿತ್ಕೊಂಡ್ರು, ಸೊಪ್ಪು ಸೊದೆ ಎಲ್ಲ ಹಾಕಿದ್ರು. ನಿಧಾನ ನೋಡಿ ನೆಗಿಯೋ ಅಂದ್ಬಿಟ್ರು. ನಾನು ಹೆಂಗಪ್ಪ ಈ ಕ್ಯಾಮ್ರಾ ಕಾಪಾಡ್ಕೊಳ್ಳೋದು, ಮತ್ತು ಇನ್ನೇನೇ ಹೆಚ್ಚು ಕಮ್ಮಿ ಯಾರನ್ನ ಕೈಯಿಂದ ಕಟ್ಕೊಡ್ಬೇಕಾಗತ್ತೆ ಅಂತ ಹಂಗೆ ಓಡ್ತಾ ಪ್ಲ್ಯಾನ್ ಮಾಡಿದೆ. ಇದು ಇಲ್ಲೇ ಇದ್ರ ತಾನೇ ಬಿದ್ದೇನೋ ಡ್ಯಾಮೇಜ್ ಆಗೋದು. ಹಿಂಗೆ ನೋಡ್ಕೊಂಡು ಹಿಂಗೆ ಅಂದ್ಕೊಂಡು ಇನ್ನೇನು ಜಂಪ್ ಮಾಡಬೇಕು ಅನ್ನುವಾಗ ನಮ್ಮ ಸೆಟ್ ಹುಡುಗರಿಗೆ ಹೇಳಿದ್ದೆ, ಅಲ್ಲೊಂದು ಬೆಡ್ಶೀಟ್ ಹಿಡ್ಕೊಂಡಿರಪ್ಪ, ಹಿಂಗೆ ಬಿಸಾಕ್ಬಿಡ್ತೀನಿ ಅದನ್ನು ಅಂತ. ಅಲ್ಲಿ ಹಿಂಗೆ ಹೋಗೋತಿ ಸರಿಯಾಗಿ ತೆಗೆದು ಹಿಂಗೆ ಬಿಸಾಕಿ ಡಮಾರ್ ಅಂತ ಹಿಂಗೆ ಹಾರಿಸಾದ ತೆಗೆದೆ. ಸೊ ಕ್ಯಾಮರಕ್ಕೇನು ಆಗಲಿಲ್ಲ. ಸೊ ಆವಾಗಲೂ ಸ್ವಲ್ಪ ಏಮಾರಿದ್ರು ನಾನು. ಅವತ್ತು ಬಿದ್ದು ಏನಾರು ಆಗಬೇಕಿತ್ತು. ಈ ಥರ ಕೆಲವು ಸಲ ನಾವು ಓವರ್ ರಿಸ್ಕ್ ಮಾಡಕ್ಕೆ ಹೋಗ್ತೀವಲ್ಲ, ಅದು ತೊಂದರೆ ಆಗುತ್ತೆ. ಅದು ಹೇಳುವಾಗ ಇನ್ನೂ ಒಂದು ಪಾಯಿಂಟ್ ನಾಲ್ಕು ಬಂದು ನನಗೆ ಸಿಟಿಸನ್ ಅಂತಾನೆ ಏನೋ ಒಂದು ಸಿನಿಮಾ, ಸಿಟಿಸನ್ ಅಲ್ಲಿ ಸಾಯಿ ಕುಮಾರ್ ಮಾಡಿದ್ದಾರೆ. ಬೆಳಗ್ಗೆ ಜಾಗಿಂಗ್ ಬಂದ ಬಿದ್ದೋದೆ ಸರ್, 5 ಗಂಟೆಯಿಂದ ಕೂಗ್ಕೋತಾ ಇದೀನಿ, ಯಾರಿಗೂ ಕೇಳಿಸ್ತಾ ಇಲ್ಲ ಸರ್. ಸದಾಶಿವನಗರ ಸ್ಯಾಂಕಿ ಟ್ಯಾಂಕ್ ಹತ್ರ ಶೂಟಿಂಗ್ ಮಾಡ್ತಾ ಇದ್ದೀವಿ. ನಾನು BBMPಗೆ ಸಂಬಂಧಪಟ್ಟಂಗೆ ಇಂಜಿನಿಯರ್ ಪಾತ್ರ. ಅಲ್ಲಿ ಒಂದು ಮ್ಯಾನ್ ಹೋಲ್ ಓಪನ್ ಆಗಿ ವಾಸನೆ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಬಂದಿರುತ್ತೆ. ಸರಿ, ಆವಾಗ ನಾನು ಬರ್ತೀನಿ, ಅಲ್ಲಿದ್ದವ್ರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಆ ಥರ ಒಂದು ಸೀನ್ ಬರುತ್ತಲ್ಲಿ. ಅದಕ್ಕೆ ಆಮೇಲೆ ಗೊತ್ತಾಗೋದು ನಾನೇ ಅಲ್ಲಿ ಇನ್ಚಾರ್ಜ್ ಇಂಜಿನಿಯರ್ ಅಂತ. ಸಾರಿ ಸರ್, ತಪ್ಪು ಮಾಡಿಬಿಟ್ಟೆ, ನಾನೇ ಇನ್ಚಾರ್ಜ್, ನಾನು ಸರಿ ಮಾಡಿಸ್ತೀನಿ ಬಿಡಿ ಸರ್ ಅಂತ ಇವನ ಹತ್ರ ಹೇಳೋದು, ಸಾಯಿ ಕುಮಾರ್ ಹತ್ರ. ಅವಾಗಲೇ ಅದು
ಚಿಕ್ಕ ಪಾತ್ರ ಇದೆ, ಡೈಲಾಗ್ ಎಲ್ಲ ಇದೆ, ಇಂಜಿನಿಯರ್ ಪಾತ್ರ ನೀವೇ ಮಾಡ್ಬೇಕು ಸರ್ ಅಂತ ಮ್ಯಾನೇಜರ್ ಫೋನ್ ಮಾಡ್ದ. ಆಯ್ತಪ್ಪ, ಎಷ್ಟು ಕೊಡ್ತೀಯ ಅಂದ. ಸರ್ 2,000 ರೂಪಾಯಿ ಕೊಡ್ತಾರಂತೆ ಸರ್. 2,000 ರೂಪಾಯಾ? ಅಷ್ಟು ಕಮ್ಮಿಗೆ ಆಗಲ್ಲ ಕಣ. ಸರಿ ನಾವು ಮಾಡಿ 3,000 ರೂಪಾಯಿಗೆ ನಾವು ಒಪ್ಪಿಸಿ ಕರ್ಕೊಂಡೋದ. ಆಮೇಲೆ ನೋಡ್ರಿ ಈ ಮ್ಯಾನ್ ಒಳಗೆಲ್ಲ ಇಳಿಬೇಕು ಅಂತ ಅವ್ರು ಹೇಳಿಲ್ಲ ನನಗೆ. ಸರಿ ಮನೋಹರ್ ಅಂತ ಕ್ಯಾಮರಾಮ್ಯಾನ್, ಮನೋರು ಮಂಜಣ್ಣ ನೀಟಾಗೇ ಇದೆ, ಇದು ಏನು ತೊಂದರೆ ಇಲ್ಲ, ಮ್ಯಾನುವಲ್ ಇನ್ನೇನು ನೀಟಾಗಿರುತ್ತೆ ಸರ್. ನನಗೆ ಕೈ ಕೊಟ್ಟು ಹಿಂಗೆ ಎತ್ತೋದು ಮಾಡೋದು ಎಲ್ಲ ಶಾರ್ಟ್ಸ್ ಇತ್ತಲ್ಲ, ಅದಕ್ಕೆ ನೋಡಿ ನಾನೇ ಹೋಗ್ತೀನಿ ಈಗ ಅಂತ ಕ್ಯಾಮ್ರಾ ತಗೊಂಡು ಒಳಗೋಗ್ಬಿಟ್ಟು ಹಿಂಗೆ ಕೈ ಕೊಡೋದು, ನಾನು ಎತ್ಕೋತಾ ಇರೋದು, ಅದೆಲ್ಲ ಶಾರ್ಟ್ ತೆಗೆದುಬಿಟ್ಟ. ನೋಡಿ ಏನು ತೊಂದರೆ ಇಲ್ಲ, ಮಾಡ್ಬೋದು ಆರಾಮಾಗಿ. ಆಮೇಲೆ ನಾನು ಎಳಿಬೇಕಾಗಂತು. ನನಗೆ ಶೂ ಹಾಕಿಲ್ಲ, ಏನಿಲ್ಲ, ಅಥವಾ ಇನ್ನೊಂದು ಗ್ಲೌಸ್ ಥರದ್ದೇನು ಹಾಕಿಲ್ಲ ಕಾಲಿಗೆ. ಎಲ್ಲಿ ಏನು ಇನ್ಫೆಕ್ಷನ್ ಆಗುತ್ತೋ ಏನಾಗುತ್ತೋ ಇಳಿಯೋಕ್ಕೆ ಮುಂಚೆನೇ ಮ್ಯಾನೇಜರ್ ಕರೆದು ಹೇಳ್ಬಿಟ್ಟೆ, ನೋಡೋ ಇಮಿಡಿಯೇಟಾಗಿ ಪ್ರೊಡಕ್ಷನ್ ಅವ್ರಿಗೆ ಹೇಳಿ 1 ಬಕೆಟ್ ಬಿಸಿನೀರು ರೆಡಿ ಮಾಡಿಸು, ಡೆಟಾಲ್ ತರಿಸು, ಪ್ಲಸ್ ಒಳ್ಳೆ ಸೋಪ್ ತರಿಸು, ಟವಲ್ ತರಿಸು, ಟವಲ್ ಏನೇನಿರುತ್ತೆ ಕಾಸ್ಟ್ಯೂಮಲ್ಲಿ, ನಾನು ಇಮಿಡಿಯೇಟ್ ಸ್ನಾನ ಮಾಡಬೇಕು. ಆಯ್ತಾಯ್ತು ಮಾಡಿಸ್ತೀನಿ ಬನ್ನಿ ಅಂತ. ಆಮೇಲೆ ಇಳಿಯೋದು ಮಾಡೋದು ಅದೆಲ್ಲ ಶಾರ್ಟ್ಸ್ಗಳು. ನಾನು ಒಳಗಡೆ ಹೋಗಿ ನಾನು ಬಿದ್ದೋಗಿದ್ದೀನಿ ಅನ್ನೋ ಥರ ಅಲ್ಲಿಂದ ಹಿಂಗೆ ಸಾಯಿ ಕುಮಾರ್ ಬಂದು ಎತ್ತಬಿಟ್ಟು ಏನು ಸರ್ ಇದು, ಹಂಗೆ ಏನು ಜನಗಳು ಸರ್ ಇವರು, ಇಲ್ಲಿ ಇದೆಲ್ಲ ಮಾಡಿಸ್ಬೇಕು ತಾನೆ, ಹಿಂಗೆ ಓಪನ್ ಮಾಡಿಬಿಟ್ಬಿಟ್ರೆ ಹಂಗೆ ಸರ್ ಬೈದಾಗ ನಾನು ಬಾಯಿ ಬಿಡ್ತೀನಿ, ಸಾರಿ ಸರ್ ನಾನೇ ಇಲ್ಲಿ ಇಂಜಿನಿಯರು ಸರ್, ತಪ್ಪು ಮಾಡ್ಬಿಟ್ಟೆ ಸರ್ ಅಂತೆಲ್ಲ ಹೇಳ್ಕೊತೀನಿ. ಅಷ್ಟೇ ಸೀನ್ ಅದು. 1-2 ಅವರ್ಸ್ ಕೆಲಸ. ಆಮೇಲೆ ನನಗೆ ಏನೇನೋ ಭಯ, ಏನಾಗಿದೆಯೋ ಏನೋ, ಅಲ್ಲಿ ಇಳಿದ್ಬಿಟ್ಟೆ, ಏನಾಗುತ್ತೋ. ಸರಿ ಸ್ನಾನ ಎಲ್ಲ ಮಾಡಿ ಡೆಟಾಲ್ ಎಲ್ಲ ಹಾಕ್ಕೊಂಡು ಮತ್ತೆ ಮನೆಗೆ ಬಂದ್ಮೇಲೆ ಮತ್ತೆ ಸ್ನಾನ ಮಾಡಿದ್ದೀನಿ ಸಮಾಧಾನಕ್ಕೆ. ಅಲ್ಲೆಲ್ಲ ಕ್ಲೀನಾಗಿ ಆಗಿದ್ದರು ಕೂಡ. ಹಾಗೆ ನಾವು ಕೆಲವು ಸಲ ಏನು ಪಾತ್ರ ಅಂತ ಕೇಳ್ಕೊಳ್ದೆ ಹೋದರೂ ಕೆಲವು ಸಲ ಎಡವಟ್ಟಾಗತ್ತೆ. ಅದಕ್ಕೊಂದು ಉದಾಹರಣೆ ಅಂದರೆ ಮೊನ್ನೆ ಗೌರಿ ಅಂತ ಒಂದು ಜಿ ಪವರ್ ಹೊಸದಾಗಿ ಚಾನಲ್ ಆಯ್ತಲ್ಲ, ಅದರಲ್ಲಿ ಶ್ರೀ ಗೌರಿ ಅಂತ ಒಂದರಲ್ಲಿ ಒಂದು ಪಾತ್ರ ಮಾಡಿದೆ, ಸೀರಿಯಲ್. ಶ್ರೀ ಗೌರಿ. ಅದರಲ್ಲಿ ಅದು ಅರಮನೆಯಲ್ಲಿ ನಾನು ಮಹಾರಾಜರಿಗೆ ಭಾಳ ಬೇಕಾದಂಥ ಒಬ್ಬ ಡ್ರೈವರು. ಫ್ಲ್ಯಾಶ್ ಬ್ಯಾಕ್ ಇನ್ನು ತೆಗಿತೀನಿ ತೆಗೆದಿಲ್ಲ, ಅವಾಗ ಚೆನ್ನಾಗೇ ಇರ್ತೀನಿ. ಆಮೇಲೆ ಆಕ್ಸಿಡೆಂಟಲ್ಲಿ ಕಾಲು ಹೋಗಿರುತ್ತೆ, ನನ್ನ ಹತ್ರ ಬರ್ತಾರಲ್ಲ ಇನ್ವೆಸ್ಟಿಗೇಷನ್ಗೆ ಮಹಾರಾಜರ ಬಗ್ಗೆ ಕೇಳೋಕ್ಕೆ ಅಂದ್ಬಿಟ್ಟು ಆ ಥರ ಸೀನು. ಅಲ್ಲಿ ಹೋದ್ಮೇಲೆ ಹೇಳ್ತಾರೆ, ಸರ್ ಸ್ಟ್ರೆಚ್ಚರ್ ಹಾಕೊಂಡು ನಡಿಬೇಕು ಸರ್, ನೀವು ಹಿಂಗೆ ಕಾಲು ಫೋಲ್ಡ್ ಮಾಡ್ಕೋಬೇಕು ಸರ್, ನೀವು ಮುಸ್ಲಿಂ ಕ್ಯಾರೆಕ್ಟರ್ ಅಂತ ಅಷ್ಟೇ ಹೇಳಿದ್ರಿ, ಈ ಕಾಲಿಗೆ ಇಲ್ದೆಲ್ಲ ಹೇಳಿಲ್ಲ ಸರ್, ನಮಗೆ ಸಮಸ್ಯೆ ಆಗ್ಬಿಡುತ್ತೆ ಫೋಲ್ಡ್ ಗಿಲ್ಡ್ ಮಾಡ್ಕೊಂಡ್ರೆ. ಒಂದೊಂದೇ ಚಿಕ್ಕ ಶಾರ್ಟ್ ತೆಗಿತೀನಿ ಸರ್, ಏನು ತೊಂದರೆ ಇಲ್ಲ. ಆಯಿತು ಅಂದೆ. ಲುಂಗಿ ಹೇಳಿದ್ರು ತರಕ್ಕೆ, ಲುಂಗಿ ತೊಗೊಂಡೋಗಿದ್ದೆ. ಲುಂಗಿಗೆ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಸ್ಟ್ರೆಚ್ಚರ್ ಹಿಡ್ಕೊಂಡು ಅರಮನೆ ಒಳಗೆ ಬರೋದು, ಬಂದ್ಬಿಟ್ಟು ಎಲ್ರಿಗೂ ವಾಲೇಕುಂ ಸಲಾಮ್ ವಾಲೇಕುಂ ಎಲ್ಲ ನಮಸ್ಕಾರ ಮಾಡ್ಬಿಟ್ಟು ಹಿಂಗೆ ಕೂತ್ಕೊಳ್ಳೋದು. ಅಲ್ಲಿ ಆಸ್ಥಾನದಲ್ಲಿ ಚೇರ್ಗಳೆಲ್ಲ ಹಾಕಿದ್ರು. ಹಿಂಗೆ ನೋಡಿದೆ, ಹಿಂದ್ಗಡೆಗೆ ಇದೆ ನಾನು ಕರೆಕ್ಟಾಗಿ. ಸರ್ ಕೂತ್ಕೊಳ್ಳಿ ಅಂದರು. ಹಿಂಗೆ ಕೋಲ್ ಬೇರೆ ಅಷ್ಟು ಉದ್ದ ಇದೆಯಲ್ಲ, ಅದನ್ನ ಹೆಂಗೆ ಇಲ್ಲಿಡ್ಲೋ ಎಲ್ಲಿಡಬೇಕು ಅಥವಾ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಅಂದ್ಬಿಟ್ಟು ಯಾವ ಥರ ಕೂರ್ಬೇಕು ನಾನು ಏನು ಗೊತ್ತಾಗ್ತಾ ಇಲ್ಲ. ಶಾರ್ಟ್ ಕ್ಯಾಮ್ರಾ ಓಡ್ತಾ ಇದೆ. ಸರಿ ಆಯ್ತು ಹೆಂಗೋ ಕೂತ್ಬೋಣ ಅಂತ ಹಿಂಗೆ ಪಕ್ಕಕ್ಕೆ ಹಿಂಗೆ ಅಂದ್ಕೊಂಡು ಹಿಂಗೆ ಕೂತೆ. ಇದೇ ಚೇರ್ ಅಂದರೆ ಅದು ನಾನು ಕೂರುವಾಗ ಏನಾಗಿದೆ, ಹಿಂಗೆ ಕೂತ್ಬಿಟ್ಟಿದ್ದೀನಿ, ಎಡ್ಜಲ್ಲಿ ಫುಲ್ ಎಡ್ಜಿಗೆ ಕೂತ್ಬಿಟ್ಟಿದ್ದೀನಿ. ಟಮಾರ ಅಂತ ಬಿದ್ದೋದೆ ಸರ್. ಅಲ್ಲಿರೋ ಕ್ಯಾಮರಾಮ್ಯಾನಿಗೆ ಟಪ್ ಅಂತ ಸೌಂಡ್ ಕೇಳಿಸಿದೆ. ಬುಲೆಟ್ ಆಗಿದ್ದು ಎಲ್ಲ ಓಡ್ ಬಂದ್ಬಿಟ್ರು. ಸರ್ ನೀರು ಹಾಕೋರೇನು, ಇದು ಮಾಡೋರೇನು, ಬಾಟ್ಲಲ್ಲಿ ನೀರು ಕುಡಿಯಿರಿ ಸರ್ ಅನ್ನೋರೇನು, ಏನೂ ಆಗಿಲ್ವಾ ಸರ್, ಏನು ಗೊತ್ತಾಗಲ್ಲಪ್ಪ, ಒಟ್ಟಿನಲ್ಲಿ ಇಲ್ಲಿ ಏನೋ ಸೌಂಡ್ ಬಂದಂಗಾಯ್ತು, ನೋಡೋಣ ನಾಳೆ ನಾಡ್ದಲ್ಲಿ ಗೊತ್ತಾಗತ್ತೆ ಏನಾಗತ್ತೆ ಅಂದ್ಬಿಟ್ಟು ಅಂದೆ. ಅಲ್ಲಿ ಬಿದ್ದೆ. ಇದು ಬೇಕು ಅಂತಲೇ ಮಾಡ್ಕೊಳ್ಳೋದಲ್ಲ, ಸಮಯ ಸಂದರ್ಭ ಹೆಂಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಹಾಗೆ ನಾವು ಎಷ್ಟು ಹುಷಾರಾಗಿದ್ರು ಕೂಡ ಒಂದೊಂದ್ಸಲ ಪಾತ್ರಗಳು ಮಾಡುವಾಗ ಏಟು ಆಗತ್ತೆ, ಹೊಡೆತನೂ ಬೀಳುತ್ತೆ, ಇದು ಆಗತ್ತೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಕಂಪ್ನಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಲಾಸ್ ನಲ್ಲಿ ನಡೀತಿದೆ. ನಿಮ್ಮೊಬ್ಬರನ್ನೇ ಅಲ್ಲ, ಈಗಾಗಲೇ ಇನ್ನಿಬ್ರು 4 ಕೆಲಸ ತೆಗೆದಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಒಂದು ಚಿಕ್ಕ ಸಿನಿಮಾ, ಆ್ಯಕ್ಚುಲಿ ಹೈದರಾಬಾದ್ನವ್ರು ಬಂದರು, ಯಾರೋ ಹೇಳಿದ್ರಂತೆ, ನನ್ನ ರೆಫರೆನ್ಸು ಮಾತಾಡಿದ್ರು, ತುಂಬ ಸಣ್ಣ ಸಿನಿಮಾ ಸರ್, ದಯವಿಟ್ಟು ಮಾಡಿಕೊಡ್ಬೇಕು. ಆಯಿತು ಅಂತ ಒಪ್ಕೊಂಡೆ. ಇಲ್ಲೊಂದು 2 ದಿವಸ ಮಾಡಿದ್ರು ಬೆಂಗಳೂರಿನಲ್ಲಿ. ಆಮೇಲೆ ದೊಡ್ಡಬಳ್ಳಾಪುರ ಶಿಫ್ಟ್ ಆದಾಗ ಅವತ್ತೆಲ್ಲ ನನಗೆ ಎದೆ ಉರಿ ಬುಲೆಟ್ ಪ್ರಕಾಶ್ ಇದ್ದಾಗ ಕಾಮಿಡಿ, ಅವನಿಗೋಗಿ ಹೇಳಿದೆ, ಯಾಕೋ ಸಿಕ್ಕಾಪಟ್ಟೆ ಎದೆ ಉರಿತಾ ಇದೆ, ಅಯ್ಯೋ ಅದೇ ಆಸಿಡಿಟಿ ಕಣ, ಯಾಕೆ ತಲೆ ಬಿಸಿ ಮಾಡ್ಕತ್ತೀಯ, ನನ್ನ ಹತ್ರ ಯಾವಾಗ ಇರುತ್ತೆ ತಗೋ, ಆಸಿಡಿಟಿ ಮಾತ್ರ ಹೆಚ್ಚು, ಇದನ್ನು ಚೀಪ್ ಅಂತ ಕೊಟ್ಟ. ಅವಾಗೇನೋ ತಾತ್ಕಾಲಿಕ ಒಂಚೂರು ಕಮ್ಮಿ ಅನ್ನಿಸ್ತು, ಸುಮ್ಮನೆ ಆಗ್ಬಿಟ್ಟೆ. ನೆಕ್ಸ್ಟ್ ಡೇ ನನಗೊಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದರು ಡೈರೆಕ್ಟ್ರು, ಅಂಗಡಿನಲ್ಲಿ ಏನೋ ಕಾಮಿಡಿ ಇದೆ ನೀವೇ ಮಾಡಿ ಅಂತ. ಬೆಳಿಗ್ಗೆ ಔಟ್ಡೋರ್ ತಾನೇ ಬೇಗ ರೆಡಿಯಾದೆ, 6 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಶೇವ್ ಮಾಡ್ಕೊಂಡಿದ್ದೀನಿ.
ಬೆಳಿಗ್ಗೆ ಅದು ಸ್ವಲ್ಪ ಚಳಿ ಇರೋ ಟೈಮ್, ಅದು ಈ ಟೈಮ್ ಒಂಥರ. ಬಟ್ ಬೆವರ್ತಾ ಇದ್ದೀನಿ ನಾನು. ಮತ್ತು ಎದೆ ಉರಿ ಸ್ಟಾರ್ಟ್ ಆಗಿದೆ. ಏನೋ ಹೊಡಿತಾ ಇದೆ, ಇದು ನೆಗ್ಲೆಕ್ಟ್ ಮಾಡೋದೆಲ್ಲ ಅರ್ಥ ಇಲ್ಲ ಇದು ಅಂದೆ. ಇಮಿಡಿಯೇಟಾಗಿ ಡೈರೆಕ್ಟ್ರಿಗೆ ಹೇಳ್ಬಿಟ್ಟು, ಸರ್ ಒಂದು 10 ನಿಮಿಷ ಪಕ್ಕದಲ್ಲಿ ಯಾವ್ದಾರ ನರ್ಸಿಂಗ್ ಹೋಮ್ ಇದ್ದರೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಸರ್, ಹಿಂಗೆ ಆಗ್ತಾ ಇದೆ. ಹೋಗಿ ಅಂತ ಡ್ರೈವರ್ನ ಕಳಿಸಿರೋ. ಹುಡ್ಕೊಂಡು ಹೋದ್ವು. ಅದೇ ರೋಡಲ್ಲಿ ಅಲ್ಲೆಲ್ಲೋ ಒಂದು ಕ್ಲಿನಿಕ್ ಸಿಕ್ತು. ಅಷ್ಟು ಬೇಗ ಯಾರಿರ್ತಾ ಬಂದಿರ್ತಾರೆ. ಹಂಗೋ ನೈಟ್ ಡ್ಯೂಟಿ ಮಾಡೋ ಒಂದು ನರ್ಸ್ ಇದ್ಲು. ಇಮಿಡಿಯೇಟಾಗಿ ECG ಮಾಡಿದ್ಲು. ECG ಮಾಡಿ ಡಾಕ್ಟ್ರಿಗೆ ಫೋನ್ ಹೊಡೆದ್ಲು. ಅವಳಿಗೆ ECGನಲ್ಲೇ ಡೌಟ್ ಬಂದುಬಿಟ್ಟಿದೆ, ಏನೋ ಸಮಥಿಂಗ್ ರಾಂಗ್ ಅಂತ. ಈ ಥರ ಆರ್ಟಿಸ್ಟ್ ಬಂದಿದ್ದಾರೆ, ಅವ್ರಿಗೆ ಶೂಟಿಂಗ್ ಬೇರೆ ಇದೆಯಂತೆ ಮೇಡಮ್, ದಯವಿಟ್ಟು ಬಂದರು ಒಳ್ಳೆಯದು. ಆ CBI ಶಂಕಲೆಲ್ಲ ಮಾಡಿದ್ರಲ್ಲ ಮೇಡಮ್, ಅವರೇ ಬಂದಿರೋದು. ಸೊ ಅವಳು ಆ ಒಂದು ಮೇಲೆ ಬಂದ್ಲು ಪಾಪ ಡಾಕ್ಟ್ರು. ಎಲ್ಲ ಚೆಕ್ ಮಾಡಿಬಿಟ್ಟು ನನ್ನ ಹತ್ರ ಏನು ಹೇಳಲಿಲ್ಲ, ಗಾಬರಿ ಆಗ್ತೀನಿ ಅಂತ. ಡ್ರೈವರಿಗೆ ಕರೆದ್ಬಿಟ್ಟು, ಇಲ್ಲ ಇಮಿಡಿಯೇಟಾಗಿ ನೀವು ಜಯದೇವ್ ಕರ್ಕೊಂಡು ಹೋಗ್ಬಿಡಿ ಅವ್ರನ್ನ, ಬೆಂಗಳೂರು. ಅವನು ಬಂದ, ಡೈರೆಕ್ಟ್ರಿಗೆ ಹೇಳ್ದ. ಅವ್ರು ಏನು ಮಾಡ್ರು ಪಾಪ, ಟಕ್ಕಂತ 10,000 ರೂಪಾಯಿ ಎತ್ಕೊಟ್ಬಿಟ್ಟು, ನೀವು ಸೀದಾ ಹೊರಟ್ಬಿಡಿ, ನಮ್ಮದೇ ಕಾರ್ ತೊಗೊಂಡೋಗಿ ಡ್ರಾಪ್ ತೊಗೊಂಡಿಲ್ಲ, ಆದ್ಮೇಲೆ ಕಳಿಸ್ಕೊಡಿ, ನೀವು ರೆಸ್ಟ್ ತೊಗೊಳ್ಳಿ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ ಅಂದರು. ಇವನಿಗೆ ಹೇಳಿದೆ ಡ್ರೈವರಿಗೆ ಹೊರಟು ಕೂಡಲೇ, ಏನು ವಿಷಯ ಹೇಳೋ ಮಾರ್ಯ, ಮನೆಗಾರ ಹೇಳ್ಬೇಕು ತಾನೆ, ಈಗಾಗಲೇ 8 ಗಂಟೆ ಆಗಿದ್ದು ಬಂತು, ಇಷ್ಟೊತ್ತಿಗೆ ನನ್ನ ಮಗ ಇನ್ನೇನು ಒಂದು ಅರ್ಧ ಗಂಟೆಲಿ ಹೊರಟು ಬಿಡ್ತಾನೆ ಆಫೀಸಿಗೆ, ಆಮೇಲೆ ಕಷ್ಟ ಆಗ್ಬಿಡುತ್ತೆ ನನಗೆ. ಇಲ್ಲಿ ಕರ್ಕೊಂಡು ಹೋಗ್ತಾ ಏನು ಸಮಾಚಾರ? ಇಲ್ಲ ಜಯದೇವ್ ಕರ್ಕೊಂಡೋಗಿ ಹೇಳಿದ್ರು. ಅವಾಗ ನನಗೆ ಫ್ಲಾಶ್ ಆಯಿತು, ಎಲ್ಲೋ ಲೈಟಾಗಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅದಕ್ಕೆ ಗಾಬರಿ ಆಗ್ತೀನಿ ಅಂತ ಯಾರೂ ಹೇಳ್ತಾ ಇಲ್ಲ ಅಂತ. ಇಮಿಡಿಯೇಟಾಗಿ ಮನೆಗೆ ಫೋನ್ ಮಾಡಿದೆ, ಹಿಂಗಾಗಿದೆ, ಶೂಟಿಂಗಿಂದ ಜಯದೇವ್ಗೆ ಹೋಗ್ತಾ ಇದ್ದೀನಿ, ನೀವು ಇಮಿಡಿಯೇಟ್ ಜಯದೇವ್ಗೆ ಬನ್ನಿ ಅಂತ. ಸೊ ಅವ್ರು ಬಂದು ಕಾಯ್ತಾಯಿದ್ರು. ಆಮೇಲೆ ನಾನು ಬಂದೆ ಒಂದು ಅರ್ಧ ಗಂಟೆಯಲ್ಲಿ. ಆಮೇಲೆ ಎಲ್ಲ ತಪಾಸಣೆಗಳು ಸ್ಟಾರ್ಟ್ ಆಯಿತು. ಅದು ಭಾನುವಾರ ಬೇರೆ, ನಮಗೆ ಈ ಥರ ಅಧ್ವಾನಗಳಾಗಿರ್ತಲ್ಲ ಭಾನುವಾರನೇ. ಫೆಸಿಲಿಟಿ ಕಮ್ಮಿ ಇರುತ್ತೆ, ಅಥವಾ ಡಾಕ್ಟರ್ ಕಮ್ಮಿ ಇರ್ತಾರೆ, ಅಥವಾ ಇನ್ನೇನೋ ಒಂದು ಕಮ್ಮಿ ಇರುತ್ತೆ, ಆ ಥರ ಅಡ್ಮಿಷನ್ ಆಯ್ತು, ಎಲ್ಲ ಆಯಿತು. ಮಾರನೇ ದಿವಸ ಎಂಜಿಯೋಗ್ರಾಮ್ ಮಾಡಿದ್ರು. ಮಾಡಿ 3 ವಾಲ್ವಲ್ಲಿ ಒಂದು 80% ಬ್ಲಾಕ್, ಇನ್ನೊಂದು 60 ಬ್ಲಾಕ್, ಇನ್ನೊಂದು 40% ಬ್ಲಾಕ್. ಸೊ ಅವೆರಡನ್ನ ನಾವು ಯಾವಾಗ ಕರಗಿಸ್ಬೋದು, ಈ 80% ಮಾತ್ರ ನಾವು ಸ್ಟಂಟ್ ಹಾಕಲೇಬೇಕು. ಆಯಿತು. ಸೊ ಸ್ಟಂಟ್ ಹಾಕಿದ್ರು, ಎಲ್ಲ ಆಯಿತು. 3ನೇ ದಿವಸಕ್ಕೆ ನೀವು ಬೇಕಾದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ ಅಂದರು. ಡಿಸ್ಚಾರ್ಜ್ ಮಾಡಿಸಿರು. ಏನೋ ಸಮಸ್ಯೆಗಳಿದ್ದರೆ ನಮಗೆ ಫೋನ್ ಮಾಡಿ ಅಂತ ಪಾಪ ಅವರು ಶಿವರಾಮ್ ಅಂತ ದೊಡ್ಡ ಸರ್ಜನ್ ನಂಬರು ಕೊಟ್ಟರು. ಪಾಪ ಹೋದೆ, ಮನೆಗೆ ಹೋದೆ, ರೆಸ್ಟ್ ತೊಗೊಂಡೆ. ನೆಕ್ಸ್ಟ್ ಡೇ ಈ ಸ್ವಲ್ಪ ಮಾತ್ರೆಗಳು ಇದ್ದಾಗ ಜಾಸ್ತಿ ನೀರು ಕುಡಿತೀವಲ್ಲ, ಸೊ ಇವ್ರನ್ನಲ್ಸಿಗೆ ಅವಾಗ ಎದ್ದೋಗ್ಬೇಕಾಗುತ್ತೆ. 4th ಡೇ ನಡೆಯೋಕ್ಕೆ ಕಷ್ಟ ಆಗ್ತಾಯಿದೆ ನನಗೆ, ಗೋಡೆ ಹಿಡ್ಕೊಂಡು ಹೋಗೋದು. ಸಾಯಂಕಾಲದ ಹೊತ್ತಿಗೆ ಇನ್ನೂ ಜಾಸ್ತಿ ಆಗೋಯ್ತು. ಹೇಳಿದೆ, ಯಾಕೋ ನಡೆಯೋಕ್ಕೆ ಆಗ್ತಾಯಿಲ್ಲ ನನಗೆ, ಸಮಸ್ಯೆ ಆಗ್ತಾಯಿದೆ, ಏನು ಮಾಡೋದು? ಇಮಿಡಿಯೇಟ್ ಡೈರೆಕ್ಟ್ರಿಗೆ ಫೋನ್ ಹೊಡೆದು, ಯಾವುದೋ ಒಂದು ಟೆಸ್ಟ್ ಮಾಡ್ಬಿಟ್ಟು ನನಗೆ ಇಮಿಡಿಯೇಟ್ ರಿಪೋರ್ಟ್ ಮಾಡಿ ಅಂದರು. ಅದನ್ನು ಬರ್ಕೊಳ್ಳೋಕೆ ಹೇಳಿದೆ, ಮನೆಯವರಿಗೆ ಬರ್ಕೊಂಡ್ರು. ಯಾರ್ಯಾರಿಗೋ ಫೋನ್ ಹೊಡಿತೀವಿ, ಲ್ಯಾಬ್ಗಳ ಹೆಸರೆಲ್ಲ ನೋಡಿಬಿಟ್ಟು, ವಿಜಯ್ ಲ್ಯಾಬು, ಇನ್ನೊಂದು ಲ್ಯಾಬು, ಯಾರು ಮನೆಗೆ ಬರೋಕ್ಕೆ ತಯಾರಿಲ್ಲ. ನನಗೆ ಓಡಾಡೋಕ್ಕಾಗಲ್ಲ. ಸರಿ, ಇನ್ಯಾವನೋ ಸಿಗ್ದ, ಸರ್ 600 ರೂಪಾಯಿ ಆಗುತ್ತೆ ಸಿಂಪಲ್ ಟೆಸ್ಟಿಗೆ. ಇದಕ್ಕೆ ಅಲ್ಲೇ ಹೋದ್ರೆ ನಾವು 150 ರೂಪಾಯಿ ಆಗುತ್ತೆ. ಇಲ್ಲಪ್ಪ ನೀವು ಬರಲೇಬೇಕು, ಪ್ರಾಬ್ಲಮ್ ಇದೆ. ಆಯಿತು, ಒಂದು 100 ಹೆಚ್ಚು ಕಮ್ಮಿ ಕೊಡ್ತೀವಿ ಬಾ ಅಂತ. ಬಂದು, ಮೇಡಮ್ ಇದು ಇವತ್ತು ಇಮಿಡಿಯೇಟ್ ಸಿಗಲ್ಲ, ನಿಮಗೆ ನಾಳೆ ಸಾಯಂಕಾಲದ ಜೊತೆ ಕೊಡ್ತೀನಿ ಅಂತ. ನಾಳೆ ಸಾಯಂಕಾಲದಾಗೆಲ್ಲ ಕಾಯೋಕ್ಕಾಗಲ್ಲಪ್ಪ, ಅರ್ಜೆಂಟ್ ಇದೆ. ಕಷ್ಟ ಮೇಡಮ್. ಸರಿ ನೋಡ್ತೀನಿ, ಮಾತಾಡ್ತೀನಿ ನಾನು ಲ್ಯಾಬಲ್ಲಿ ಅಂದ್ಬಿಟ್ಟು ಒಳಗಡೆ ಬಂದ. ಆ ಕರ್ನಾಟಕ ಬೇರೆ ಇಲ್ಲ, ಸುಸ್ತಾಗ್ಬಿಟ್ಟಿದ್ದೀನಿ, 3 ದಿವಸದಿಂದ ಹಾಸ್ಪಿಟ್ಲ್ ಡ್ಯೂಟಿ ಬೇರೆ. ಸಡನ್ನಾಗಿ ಅವ್ನು ಕಂಡಿಡಿಲ್ಲ ನನ್ನ. ಹಿಂಗೆ ನೋಡ್ದ, ಅಣ್ಣವರು ಪುನೀತು ಅವ್ರ ಜೊತೆ ಇರೋ ಫೋಟೋ ಹಾಕ್ಕೊಂಡಿದ್ದೆ ಅಲ್ಲಿ. ಹಿಂಗೆ ನೋಡಿ ಕೂಡಲೇ ನನ್ನ ಹಳೆ ಈ ಗೆಟಪ್ಪು, ಮೀಸೆ, ಕನ್ನಡಕ ನೋಡಿ ಕೂಡಲೇ ಅವನಿಗೆ CBI ಶಂಕರ್ ಜ್ಞಾಪಕ ಬಂದ್ಬಿಡ್ತು. ಸಾರು ನಂಗೆ ಗೊತ್ತಾಗಲೇ ಇಲ್ಲ, ನಾನು ಶಂಕರ್ನಾಗ ಅಭಿಮಾನಿ ಸರ್. ಸಾರಿ ಸರ್, ನೀವು ಅಂತ ಗೊತ್ತಾಗಲಿಲ್ಲ ಸರ್, ನನಗೆ ಈ ಫೋಟೋ ನೋಡಿದ ಮೇಲೆ ಗೊತ್ತಾಗಿದ್ದು. ಏನಾಯ್ತು ಸರ್? ಸರ್ ಇನ್ನು 1 ಅವರ್ ತಂದು ಕೊಡ್ತೀನಿ ಬಿಡಿ ಸರ್, ಇನ್ನೊಂದು 100 ಕಮ್ಮಿ ಕೊಡಿ ಸರ್ ಅಂಥೇಳಿ ಇಮಿಡಿಯೇಟ್ ತೊಗೊಂಡೋಗಿ 1 ಅವರ್ ರಿಪೋರ್ಟ್ ತಂದು ಕೊಟ್ಟ. ಅದನ್ನು ಅವ್ರಿಗೆ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡಿ ಡಾಕ್ಟ್ರಿಗೆ ಹೇಳಿದ್ರೆ, ಕರೆಕ್ಟಾಗಿ ಇದೆಯಲ್ರಿ ಇದು, ಅದರ ಸಮಸ್ಯೆ ಏನಲ್ಲ, ಅಥವಾ ನಾವು ಎಂಜಿಯೋಗ್ರಾಮ್ ಮಾಡೋಕ್ಕೆ ನರದಿಂದ ಇನ್ನು ಹಾಕಿದ್ದು ಅದರ ಕಡೆಯಿಂದ ಇದು ಆಗಿರೋದಲ್ಲ, ಇದು ಏನೋ ಸಮಸ್ಯೆ ಆಗಿದೆ, ಇದು ನರ್ವ್ಸಿಗೆ ಸಂಬಂಧಪಟ್ಟಂಗೆ. ನೀವು ಯಾವುದಕ್ಕೂ ನಾಳೆ ಒಂದು 10 ಗಂಟೆಗೆ ಬಂದ್ಬಿಡಿ ಜಯದೇವಕ್ಕೆ ಅಂತ. ಸರಿ ಅಂತ ಜಯದೇವಕ್ಕೆ ಹೋದು. ಜಯದೇವಕ್ಕೆ ಹೋದರೆ ಅಲ್ಲಿ ಎಲ್ಲ ಥರ ಟೆಸ್ಟ್ ಮಾಡಿದ್ರು. ಕಾಲು ಎತ್ತು ಅಂದರು, ಕೈ ಎತ್ತು, ಅದು ಇದು ನೋಡಿದ್ರು. 1 ರಿಂದ 10 ಫಾಸ್ಟಾಗಿ ಹೇಳು, ಸ್ಲೋ ಆಗಿ ಹೇಳು. ಅಷ್ಟೊತ್ತಿಗಾಗಲೇ ನನಗೆ ಆ ಥರ ಆಗೋಗಿದೆ, ಮಾತುಗಳು ಹೊರಡ್ತಾ ಇಲ್ಲ, ಇಲ್ಲಿ ಇನ್ನೂ ಜಾಸ್ತಿ ಸ್ವಾಧೀನ ಹೋಗ್ತಾನೆ ಇದೆ, ಇಲ್ಲ ನೀವು ನಿಮ್ಯಾನ್ಸ್ಗೆ ಹೋಗ್ಬಿಡಿ ಅಂತ.
ಇಮಿಡಿಯೇಟ್ ನಿಮೆನ್ಸ್ಗೆ ಹೋದ್ರು. ಅಲ್ಲಿ ಎಲ್ಲ ಥರ ಚೆಕ್ ಆಯಿತು, ಬ್ಲಡ್ಗಳು ತೆಗೆದ್ರು, ಅದು ಮಾಡ್ರು ಇದು ಮಾಡಿ ಎಲ್ಲ ಮಾಡಿದ್ರು. ಡಾಕ್ಟರ್ ಬಂದ, ಫೈಲ್ ನೋಡ್ದ. ಈ 3 ದಿವಸ ಕೆಳಗೆ ಸ್ಟಂಟ್ ಹಾಕಿದಾರಲ್ರಿ ಅವರಿಗೆ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು, ಇದು ಮಲ್ಟಿ ಸ್ಪೆಷಾಲಿಟಿಗೆ ಹೋಗಬೇಕು, ನೀವು ಸಾಗರ್ ಅಪೋಲೋಗೆ ಹೋಗ್ಬಿಡಿ. ಮತ್ತು ಅಲ್ಲಿಂದ ಇನ್ನೊಂದು ಆ್ಯಂಬುಲೆನ್ಸ್ ಮಾಡ್ಕೊ. ಅಷ್ಟೊತ್ತಿಗೆ ಗಾಬರಿಯಾಗಿ ನಮ್ಮ ಮಿಸ್ಸಸ್ ಅವರೆಲ್ಲ, ನಮ್ಮ ಸಿಸ್ಟ್ರಿಗೆ, ಇವರಿಗೆಲ್ಲ ಹೇಳ್ಬಿಟ್ಟಿದ್ದಾರೆ, ನಿಮ್ಮ ಅಣ್ಣಂಗೆ ತುಂಬ ಹುಷಾರಿಲ್ಲ ಅಂತ. ನನ್ನ ಬ್ರದರ್ ಇನ್ಲಾಗೆ ತಂಗಿ ಯಜಮಾನ್ರಿಗೆ ನಾರಾಯಣದಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರಂತೆ ನರ್ವ್ಸಿಗೆ. ಡಾಕ್ಟರ್ ಹುಡೇಡ್ ಅಂತ ಭಾಳ ಫೇಮಸ್ ನ್ಯೂರಾಲಜಿಸ್ಟ್ ಅವರಿದ್ದಾರೆ. ನೀವು ಅಲ್ಲೆಲ್ಲ ಹೋಗ್ಬೇಡಿ, ಸಾಗರ್ಗೆ ಇಲ್ಲೇ ಕರ್ಕೊಂಬಂದ್ಬಿಡಿ, ನಮ್ಮ ಮನೆಗೂ ಹತ್ರ ಆಗತ್ತೆ ಅಂದ. ಅವ್ರ ಮನೆ ಅವಾಗ ಅಲ್ಲೇ ಇದರ ಹತ್ರ ಇತ್ತು, ಅತ್ತಿ ಬೆಲೆ ಹತ್ರನೇ ಅವ್ರ ಮನೆ ಇದ್ದಿದ್ದು, ಸ್ವಲ್ಪ ಹತ್ರದಲ್ಲಿ. ಸೀದಾ ಅಲ್ಲಿಗೆ ಹೋದು, ಇನ್ನೊಂದು ಆ್ಯಂಬುಲೆನ್ಸ್ ಅಲ್ಲಿಂದ. ಅವನೆಂಥ ಪುಣ್ಯಾತ್ಮ ಅಂದರೆ, ಸರ್ ಅದು ಎಲ್ಲಿದೆ ಹಾಸ್ಪಿಟ್ಲ್ ಗೊತ್ತಿಲ್ಲ ಸರ್ ಅಂತಾನೆ. ಇಲ್ಲಿ ನನಗೆ ಉಸಿರು ಹೋಗ್ತಾ ಇದೆ, ಎಲ್ಲ ಸಮಾಧಾನ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ ಹಿಂದ್ಗಡೆ ಆ್ಯಂಬುಲೆನ್ಸಲ್ಲಿ. ಕಡೆ ನನ್ನ ಮಗ, ಅಮ್ಮ ನೀನು ಒಬ್ಬಳೇ ನೋಡ್ಕೊಳ್ಳಮ್ಮ, ನಾನು ಮುಂದೆ ಹೋಗಿ ಅವನಿಗೆ ರೋಡ್ ತೋರಿಸ್ತೀನಿ ಅಂತ ಮುಂದೆ ಹೋಗಿ, ಭಯಂಕರ ಟ್ರಾಫಿಕ್ ಬೇರೆ, ಹೊಸೂರು ರೋಡು ಬಿಟ್ಟು ಕರ್ಕೊಂಡು ಅಲ್ಲಿ ಹೋದು. ನಾವು ಸುಮ್ಮನೆ ಚೆಕಪ್ ತಾನೆ ಅಂತ ಒಂದು 3,000 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಹೋಗಿರೋದು. ಯಾವಾಗ ಅಲ್ಲಿಗೆ ಹೋಗುವಾಗ ಜಯದೇವಕ್ಕೆ ಅಲ್ಲಿ ಹೋದ್ಕೊಳ್ಳೆ 25,000 ಕಟ್ಟಿ ಅಂದರು. ಅಲ್ಲಿ ನಾರಾಯಣದಲ್ಲಿ ತಲೆ ಬಿಸಿ ಆಗೋಯ್ತು. ಅಷ್ಟೊತ್ತಿಗೆ ನನ್ನ ತಂಗಿ ಮಗನೇ, ಮಾವ ನಾ ಕೊಡ್ತೀನಿ ಬಿಡಿ, ಆಮೇಲೆ ನೋಡ್ಕೊಂಡು ಲೆಕ್ಕ ಅಂತ ಕಾರ್ಡು ಉಜ್ಜದ, ಅಡ್ಮಿಷನ್ ಮಾಡಿದ್ರು. ಒಂದೊಂದೇ ತಪಾಸಣೆ ಶುರು ಆಯಿತು. ಮನೆ ಹೆಸರು ಏನೂ ಹೇಳಿಲ್ಲ. ಬೆಳಗ್ಗೆ ಇದು ಎಲ್ಲೋ ಒಂದು ಕಡೆ ಸಿಂಪ್ಟಮ್ ಡೌಟ್ ಬರ್ತಾ ಇದೆ, GBS ಇದ್ರೂ ಆಗಿರ್ಬೋದು, ಗುಲೆನ್ ಬೆರಿಯನ್ ಸಿಂಡ್ರೋಮ್ ಅಂತ. ಮನೇನೋ ಪೇಪರ್ ಬಂತು ನೋಡಿ, ಗಿಲೆನ್ ಬೇರಿ ಸಿಂಡ್ರೋಮ್ ಅಂತ ಏನೋ ಸ್ಟಾರ್ಟ್ ಆಗ್ತಾ ಇದೆ, 6.5 ಲಕ್ಷ ತನಕ ಖರ್ಚಾಗತ್ತೆ, ಸರ್ಕಾರದವ್ರು ಏನೋ ಮಾಡಬೇಕು ಅದು ಇದಂತ ಸ್ಟೇಟ್ಮೆಂಟ್ ಎಲ್ಲ ಬಂತು. ಶುರುವಾಗ್ಬಿಟ್ಟಿದೆ ಅದು ಇದು ಅಂತ. ಅದು ನಮಗೆ ಎಫೆಕ್ಟ್ ಆಗಿರೋದಲ್ಲಿ. ಅದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಮುಂಚೆ ಡೌಟ್ ಮೇಲೆ ಏನು ಮಾಡಿದ್ರು, ಇದಕ್ಕೆ ಫುಲ್ಲು ಬ್ಲಡ್ಡನ್ನು ಪಾಸ್ಮಾ ಮಾಡಬೇಕು, ಕೊಡಬೇಕು ಅವರಿಗೆ. 30 ಬಾಟ್ಲ ಬ್ಲಡ್ ಬೇಕು ಅಂದರು. ಎಲ್ಲಿಂದ ತರೋದು 30 ಬಾಟ್ಲ? ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್, ತಂಗಿ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್, ತಮ್ಮನ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್, ಎಲ್ಲ ಫ್ರೆಂಡ್ಸ್ಗಳಿಗೆ ಫೋನ್ ಹೋಯ್ತು. ಟಕ ಅಂತ 2 ಅವರ್ಸಲ್ಲಿ 32 ಬಾಟ್ಲ್ ಬ್ಲಡ್ ಬಂತು. ಕೊಟ್ಟು ಅದೇನು ಮಾಡ್ತೀರಾ ಮಾಡಿ ಅಂತ ಪಾಸ್ಮಾ ಮಾಡಿ ಕೊಡೋಕ್ಕೆ ಶುರು ಮಾಡ್ರು. ಒಂದೊಂದು ಬಾಟ್ಲು ಪಾಸ್ಮಾ ಮಾಡೋಕ್ಕೆ 8,000 ಬರೀ ಪಾಸ್ಮಾ ಮಾಡೋಕ್ಕೆ, ಚಾರ್ಜಸ್ ಬೇರೆ. ನನ್ನ ಅಡ್ಮಿಟ್ ಮಾಡಿದ್ದೆಲ್ಲಿಗೆ ICU ಅಲ್ಲ, MICU. ಯಾರು ಬರೋರಿದ್ದರೆ ಗ್ಲೌಸ್ ಹಾಕ್ಕೊಂಡು ಇದು ಹಾಕ್ಕೊಂಡು ಬಂದು ಹಿಂಗೆ ನೋಡ್ಬಿಟ್ಟು ಹಿಂಗೆ ನೋಡ್ಕೊಂಡು ಹೊರಟೋಗ್ಬೇಕಷ್ಟೇ 5 ನಿಮಿಷ. ಹೀಗೆ ನಮ್ಮ ಸ್ಥಿತಿ ಮಲಗಿರೋದೆ, ಏನೂ ಗೊತ್ತಿಲ್ಲ. ಅಷ್ಟು ಬೇಕಾಗಲೇ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಅದು ಕೆಳಗಿಂದ ಹೋಗುತ್ತಂಥದ್ದು, ಇಲ್ಲಿವರೆಗೆ ಬಂದುಬಿಟ್ಟಿದೆ, ಇನ್ನೂ ಇಲ್ಲಿ ಬಂದಿದ್ರೆ ಔಟೇ. ಅವ್ರು ಡಾಕ್ಟ್ರ್ ಹೇಳ್ತಾರಲ್ಲ, GBS ಬಂದವರು 100ಕ್ಕೆ 90 ಜನ ಉಳಿಯಲ್ಲ, 10 ಜನಲ್ಲಿ ನೀವು ಬದುಕಿದ್ದೀರಾ ಅಂತಾರೆ ಎಲ್ಲ ಆದಮೇಲೆ. ಸೊ ಆ ಥರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಮಂಜೇನ ಕಡೆ ಬನ್ನಿ ಅಂದ್ಕೊಳ್ಳೆ ಓಡ್ಬರೋರು ಹೆದರ್ಕೊಂಡು, ಏನೋ ಆಗೋಯ್ತು ಕತೆ ಅಂತ. ಇಲ್ಲ ಅಂಥದ್ದು ಮಾಡಿ ಇಂಥದ್ದು ಮಾಡಿ, ಅದು ಬೇಕು ಇದು ಬೇಕು, ಹೇಳ್ಕೊಂಡು ಆಮೇಲೆ GBS ಅಂತ ಪಕ್ಕ ಆದಮೇಲೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ಗಳು ಸ್ಟಾರ್ಟ್ ಆಯಿತು. ಒಟ್ಟು 60 ದಿವಸ ಇದ್ದೀನಿ ಹಾಸ್ಪಿಟ್ಲಲ್ಲಿ, ನಾರಾಯಣ ಹೃದಯಲ್ಲಿ. 15 ಲಕ್ಷ ಬಿಲ್ಲು, 13 ವರ್ಷದ ಕೆಳಗೆ. ಏನು ಮಾಡಬೇಕು? ನಮ್ಮ ಹತ್ರ ಕಾಸಿಲ್ಲ, ಇನ್ಶೂರೆನ್ಸು ಬರೀ ನಾವು ಮದುವೆ ಆದಾಗ 38 ವರ್ಷದ ಕೆಳಗೆ ಮಾಡಿಸಿದ್ದು 1 ಲಕ್ಷಕ್ಕೆ, ಸ್ವಲ್ಪ ಜಾಸ್ತಿ ಮಾಡಿ ಏನಕ್ಕೆ ಇಷ್ಟಂದಲ್ಲ ಅಂತ 1.5 ಲಕ್ಷಕ್ಕೆ ತನಕ ಮಾಡಿಸಿದ್ದು. ಇದು ನನಗೆ ಆಗಿದ್ದು 60ನೇ ಏಜಲ್ಲಿ ನನಗೆ. ಸೊ ನಾವೇನು ಮಾಡ್ಬಿಟ್ಟು, ಅವ್ನ ಏಜೆಂಟ್ ಬಂದ, ನಿಮ್ಮ ಮನೆಯವ್ರಿಗೆ ಬೇರೆ 60 ಆಯ್ತೀಗ, ನೀವು ಈಗಲೇ ಎನ್ಹಾನ್ಸ್ ಮಾಡಲಿಲ್ಲ ಅಂದರೆ ಮುಂದೆ ಕಷ್ಟ ಆಗುತ್ತೆ, ಜಾಸ್ತಿ ಕ್ಲೈಮ್ ಮಾಡೋಕ್ಕಾಗಲ್ಲ, ಒಂದು 5 ಲಕ್ಷ ಮಾಡಿಸ್ಕೊಂಬಿಡಿ ಅಂತ. ಅಷ್ಟೆಲ್ಲ ಮಾಡೋಕ್ಕಾಗಲ್ಲ, ಓಲಿ ಒಂದು 2.5 ಲಕ್ಷನಾರು ಮಾಡಿಸಿ, ಎಷ್ಟಾಗತ್ತೆ EMI? ಅದಕ್ಕೆ ಮುಂಚೆ ನಾವು ಬರೀ 2,000 3,000 ಕಟ್ತಾ ಇದ್ದು, 9,000 ಆಗತ್ತೆ, 60+ ಆಗೋಯ್ತು. ನಾನು ಈ 9,000 ಕಷ್ಟ ಆಗತ್ತೆ, ಬೇಡ ರೀ ಈ ವರ್ಷ ಅಷ್ಟಕ್ಕೆ ರಿನ್ಯೂ ಮಾಡಿಬಿಡ್ರಿ. ಕರೆಕ್ಟಾಗಿ ಆ ಟೈಮಿಗೆ ನನ್ನ ಮಗ ಆಫೀಸಿಂದ ಬಂದ, ಇಲ್ಲ ನಾನು ಕೊಡ್ತೀನಿ ನೀವು ಮಾಡಿಬಿಡಿ, 60 ಆಗೋಯ್ತು ನಮ್ಮ ಫಾದರ್ಗೆ ಮಾಡಿಬಿಡಿ ಅಂತ. ಹಾಗಾಗಿ ಈ ಇನ್ಸಿಡೆಂಟ್ ಆಗೋಕ್ಕೆ 6 ತಿಂಗಳ ಮುಂಚೆ, 3 ತಿಂಗಳ ಮುಂಚೆನ 2.5 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ದು ನಾವು ಅಷ್ಟೇ. ಸೊ ಆ 2.5 ಲಕ್ಷದ ಜೊತೆಗೆ ಇನ್ನೂ ಹೊಂದಿಸ್ಬೇಕಲ್ಲ, 10 ಲಕ್ಷ ತರಬೇಕು. ಹಾಂ, ಆ 2.5 ಲಕ್ಷದಲ್ಲಿ ಏನಾಯಿತು ಅಂದರೆ, ಆ ಜಯದೇವದ ಸ್ಟಂಟ್ ಹಾಕ್ಸಿದ್ವಲ್ಲ, ಅದು 2 ಚಿಲ್ಲರೆ ಆಗಿತ್ತು, ಅಲ್ಲಿಗೆ ಸರಿಯಾಗೋಯ್ತು. ಅದು ಇಲ್ಲಿಗೇನಿಲ್ಲ, ಕ್ಲೈಮ್ ಇಲ್ಲ. ಆಸ್ಪತ್ರೆಲಿ ಇದ್ದಾನೆ ಅಂತ ಗೊತ್ತಾಗ್ಕೊಳ್ಳೆ ರಾಕ್ಲೈನ್ ವೆಂಕಟೇಶ್ ಅವರು ಅನಂತ್ ಅಂತ ಕೋಆರ್ಡಿನೇಟರ್ನ ಕಳಿಸ್ಕೊಟ್ರು, ಸ್ಟಾರ್ ಇನ್ಶೂರೆನ್ಸ್ ಮಾಡ್ತೀನಿ ಸರ್ ನಿಮಗೆ ಕಲಾವಿದರ ಸಂಘದ ಕಡೆಯಿಂದ ಅಂತ. ಅವಾಗ ಆಸ್ಪತ್ರೆಲಿರೋ ಮಾಡಿ ಏನು ಪ್ರಯೋಜನ? ಮಾಡಿದ್ರು ತೊಗೊಂಡೋದ್ರು ಸೈನ್ ಹಾಕಿ ಅದು ಬೇರೆ, ಬಟ್ ಕ್ಲೈಮ್ ಬರಲ್ಲ. ಸುಮ್ಮನೆ ಒಂದು ಮೆಂಬರ್ಶಿಪ್ ಮಾಡ್ದಂಗೆ ಆಯ್ತು ಅಷ್ಟೇ. ಸೊ
ಇದೆಲ್ಲ ಒಂದು 50 ಡೇಸ್ ಆದಮೇಲೆ ನಿಧಾನವಾಗಿ ಫಿಸಿಯೋಥೆರಪಿ ಎಲ್ಲ ಸ್ಟಾರ್ಟ್ ಆಯಿತು. ಬಟ್ ಇನ್ನೂ ನನಗೆ ಮೂಮೆಂಟ್ಸ್ ಬಂದಿಲ್ಲ ಓಡಾಡೋಕ್ಕೆ. ಇಲ್ಲಿಂದ ಒಂದು 5 ಅಡಿ ಒಳಗೆ ಸುಸ್ತಾಗ್ಬಿಡೋದು, ಕಷ್ಟಪಟ್ಕೊಂಡು ಕೋಲು ಹುಡ್ಕೊಂಡು. ಹಂಗೂ ಅಲ್ಲಿ ವಾಕ್ ಎಲ್ಲ ಮಾಡಿಸೋರು, ಫಿಸಿಯೋಥೆರಪಿ ಮಾಡೋರು, ಎಲ್ಲ ಮಾಡೋರು. ಈ ಮಧ್ಯೆ ಏನಾಗೋಯ್ತು, ನನಗೆ ಎಲ್ಲ ಕಡೆಯಿಂದ ಔಷಧಿಗಳು ಇತ್ಯಾದಿ ಕೊಟ್ಕೊಂಡು ಉಸಿರಾಡೋದೆಲ್ಲಿಂದ ಇಲ್ಲಿ ಹೋಲ್ ಮಾಡಿದ್ದಾರೆ ನನಗೆ. ಅದು ಅಷ್ಟು ಬೇಗ ಆಗಲ್ಲ ಅಂತ. ಈಗಾಗಲೇ 13 ವರ್ಷ ಆಗಿದ್ದರೂ ಕೂಡ ಅದರ ಎಫೆಕ್ಟ್ ಇನ್ನೂ ಇದೆ. ಏನಾರ ಒಂದು ಇದು ಮಾಡ್ತೀವಿ ಜಾಸ್ತಿ ಜೋರಾಗಿ ನೀರು ನುಂಗ್ಬಿಟ್ರೆ ಏನೋ ಆಗ್ಬಿಟ್ರೆ ಒಂಥರ ಇದಾದಂಗೆ ಆಗ್ಬಿಡುತ್ತೆ. ಒಳಗಡೆ ಅಷ್ಟು ಬೇಗ ಹೀಲ್ ಆಗಲ್ಲಂಥದ್ದು, ಸೂಕ್ಷ್ಮ ಜಾಗ. ಸೊ ಇಲ್ಲಿಂದ ನನಗೆ ಆಕ್ಸಿಜನ್ನು. ಸೊ ಅವಾಗೇನಾಗ್ಬಿಡೋದು, ಈ ಆಕ್ಸಿಜನ್ ಕೊಟ್ಟಾಗ ಮಧ್ಯೆ ಹೋಗಿ ಈ ಹತ್ತಿ ಅದು ಇದು ಕೂತ್ಕೊಂಡ್ಬಿಟ್ರೆ ಉಸಿರಾಡಕ್ಕೆ ಕಷ್ಟ ಆಗ್ಬಿಡೋದು. ಅದು ಅವಾಗ ಚೆಕ್ ಮಾಡ್ತಾ ಇರಬೇಕು. ಸ್ವಲ್ಪ ಇನ್ನೇನು ರಿಕವರಿ ಆಯಿತು ಅನ್ನುವಾಗ ಏನು ಮಾಡಿದ್ರು, ಒಂದು ಸಲ ನಾರ್ಮಲ್ ಲಾಡ್ಜಿಗೆ ಶಿಫ್ಟ್ ಮಾಡಿದ್ರು ನನ್ನ ICU ಇಂದ. ಅವಾಗ ಹಿಂಗೆ ಆಗೋಯ್ತು, ಉಸಿರಾಡೋಕ್ಕಾಗ್ತಾಯಿಲ್ಲ. ಬೇರೆ ಕರೆದ ಹಿಂಗೆ ಸಿಗ್ನಲ್ ಕೊಟ್ಟು ಬಂದು ಚೆಕ್ ಮಾಡ್ತಾರೆ. ಹತ್ತಿ ಕೂತ್ಕೊಂಡಿದೆ. ಅದನ್ನೆಲ್ಲ ಒಂದು ತೆಗೆಯೋದ್ರೊಳಗೆ ಸುಮಾರು 1.5 ನಿಮಿಷದ ಮೇಲಾಗೋಯ್ತು. 1.5 ನಿಮಿಷ ಉಸಿರು ಹೆಂಗೆ ಕಟ್ಕೊಂಡಿರೋದು, ಓದ್ತಿ ಜೀವ ಅನ್ನಂಗೆ ಆಗೋಯ್ತು ಅಂತ ಫ್ಲೈಂಟ್ ಆಗ್ಬಿಟ್ಟೆ. ಇಮಿಡಿಯೇಟ್ ಮತ್ತೆ MICಗೆ ಶಿಫ್ಟ್ ಸ್ವಾಮಿ. ಅಲ್ಲಿ ಮತ್ತೆ ಅದನ್ನ ತೆಗಿ, ಇದನ್ನು ತೆಗಿ, 25 ಚಾರ್ಜ್ ಮಾಡು. ಅವ್ರು ಮಾಡಿದ ಮಿಸ್ಟೇಕಿಗೆ ನಮಗೆ ಎಕ್ಸ್ಟ್ರಾ 30-40 ಸಾವಿರ ರೂಪಾಯಿ ಖರ್ಚು. ಹತ್ತಿ ಸಿಗಾಕೊಂಡಿದ್ದೀವಿ. ಸರಿ ಆಯಿತು ಅಂಥೇಳಿ ಅಲ್ಲಿಂದ ಮತ್ತೆ ನಾರ್ಮಲಿ ಶಿಫ್ಟ್ ಮಾಡಿದ್ರು. ಇದನ್ನು ಹಾಕಿದ್ರಿಂದ ಇದನ್ನು ಸುಮಾರು 40 ಡೇಸ್ ಆದಮೇಲೆ ರಿಮೂವ್ ಮಾಡಿದ್ರೆ ನನಗೆ ವಾಯ್ಸೇ ಇಲ್ಲ ಸ್ವಾಮಿ. ನಾನು ಕಲಾವಿದ ಏನು ಮಾತಾಡಲಿ, ಈಗ ನಿಮ್ಮ ಎದುರಿಗೆಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಮಾತಿಲ್ಲ. ನನ್ನ ಕತೆ ಅಷ್ಟೇ, ಇದು ಮೂಗಾಗೋದೆ, ಲೈಫೇ ವೇಸ್ಟು ಅಂತ ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟೆ. ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರು. ಇಲ್ಲ ನಿಧಾನಕ್ಕೆ ಬರುತ್ತೆ, ಯೋಚನೆ ಮಾಡಬೇಡಿ ಅಂಥೇಳಿ ಅದನ್ನೆಲ್ಲ ರಿಮೂವ್ ಮಾಡಿದ್ರಲ್ಲ. ರಿಮೂವ್ ಮಾಡಿದಾಗ ಇಲ್ಲಿ ಇಷ್ಟುದ್ದ ಇದನ್ನು ಹಾಕಿ ಬೆಂಡ್ ಮಾಡಿದ್ರು. ಅದನ್ನು ಪ್ರೆಸ್ ಮಾಡ್ಕೊಂಡು ಮಾತಾಡಿ ಅಂದರು. ಪ್ರೆಸ್ ಮಾಡಿದ್ರೆ ಕಂಪ್ಯೂಟರ್ ಥರ ವಾಯ್ಸ್ ಬರೋದು. ಏನೋ ನಾನು ಬರ್ತಾ ಇದ್ದೀನಿ ಇಷ್ಟೇ. ಅದು ಹೆಚ್ಚಿಗೆ ಟೆನ್ಷನ್ ತಗೋ ಮಾತಾಡಿ ಅಂತಾರೆ. ಆ ವಾಯ್ಸ್ ಇಷ್ಟು ಬಂದ ಕೂಡಲೇ ಇಷ್ಟು ದಿನ ಆದರೂ ಗಾಬರಿ ಆಗ್ತಾರೆ ಅಂತ ನಮ್ಮ ತಾಯಿಯವರಿಗೆ ಹೇಳಿಲ್ಲ, ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ. ಸುಮ್ಮನೆ ಹುಷಾರಿಲ್ಲ ಅಂತ ಅಷ್ಟೇ ಹೇಳಿರೋದು. ಇಮಿಡಿಯೇಟಾಗಿ ಫೋನ್ ಕೊಡಿ ಅಂತ ಇಸ್ಕೊಂಡು ಆ ವಾಯ್ಸಲ್ಲೇ ಆಶೀರ್ವಾದ ಮಾಡಿ, ಅಮ್ಮ ಹುಷಾರಾಗಲಿ ಅಂದ್ಬಿಟ್ಟು ಹಿಂಗಿದ್ದೀನಿ ಅಂತೆಲ್ಲ ಹೇಳಿ ಮಾತಾಡಿದ್ದಾಯಿತು. ಸೊ ಇದು ಮುಗಿದ ಮೇಲೆ ಏನು ಮಾಡಿಬಿಟ್ಟು, ಏನು ಸರ್ ಆಗಲೇ 50 ದಿವಸ ಆಗೋಯ್ತು, ಏನು ಡಿಸ್ಚಾರ್ಜ್ ಮಾಡಲ್ವಾ, ಬರ್ಕೊಟ್ಟು ಹೊರಟ್ಬಿಟ್ರೆ ನಾವೇ ಜವಾಬ್ದಾರರು ಅಂತ ಹೊರಟೋಗಿ ಪರಲ್ಲ, ನಾವು ಕ್ಯೂರ್ ತಾನೇ ಮಾಡಿ ಕಳಿಸ್ಬೇಕು, ನಿಮಗೆ ಅರ್ಜೆಂಟ್ ಮಾಡಿಬಿಟ್ರೆ ಹೆಂಗಾಗತ್ತೆ ಅಂದರು. ಆಯಿತು ಸ್ವಾಮಿ, ನೀವು ಎಷ್ಟು ದಿನ ಹೇಳ್ತೀರೋ ಅಷ್ಟು ದಿನ ಇರ್ತೀವಿ. ಪ್ರತಿ ದಿವಸ ಅದೇನೋ IR ಟೆಸ್ಟ್ ಅಂತ ಏನೋ ಒಂದು, ಅದನ್ನು ಬೇರೆ ಅವ್ರ ರಿಪೋರ್ಟು, ಅದನ್ನು ನೀವು ಹೋದರೂ ಕೂಡ ನಮಗೆ ಕಳಿಸ್ತಾ ಇರಬೇಕು 3 ತಿಂಗಳ ಗಂಟೆ ಕಂಟಿನ್ಯೂಸ್ ಆಗಿ, ದಿನ ಕಳಿಸ್ಬೇಕು. ಅದನ್ನ ಒಳ್ಳೆಯವ್ರ ಹತ್ರ ಮಾಡಿಸಿ ಅಂದರು. ಎಲ್ಲ ಆಯಿತು. ಅಷ್ಟೊತ್ತಿಗೆ ನಮ್ಮದಾಗಲೇ ಪ್ಲ್ಯಾನಿಂಗ್ ನಡೀತಾ ಇತ್ತು, ಫ್ಯಾಮಿಲಿಯವರೆಲ್ಲ ಸೇರಿ ಕ್ಲಿಯರ್ ಮಾಡೋದು ಹೆಂಗೆ ಇದನ್ನು, ಅಮೌಂಟ್ನೆಲ್ಲ. ಜಿಗಣಿನಲ್ಲಿ ಒಂದು ಸೈಟ್ ತೊಗೊಂಡಿದ್ದೆ ನಾನು. ಅದು ನಾನು ಭಾಳ ಆಪ್ತರಾದಂಥ ಒಬ್ಬರು ಹೋಮಿಯೋಪತಿ ಡಾಕ್ಟರ್. ಇಡೀ ನಮ್ಮ ಫ್ಯಾಮಿಲಿಗೆ ಒಂದು 30-40 ಜನಕ್ಕೆ ಸೈಟ್ ಮಾಡಿಸ್ಕೊಟ್ಟಿದ್ದಾರೆ. ನಿರ್ಮಾಣ್ ಶೆಲ್ಟರ್ಸ್ ಅಂತ ಸ್ಟಾರ್ಟ್ ಆಯಿತು ಹೊಸದಾಗಿ. ನಿರ್ಮಾಣ್ ಶೆಲ್ಟರ್ಸ್ ಜಿಗಣಿಯಲ್ಲಿ ಇರೋದು. ನಿಸರ್ಗ, ನಂದನವನ ಅದೆಲ್ಲ ಮಾಡಿದಾರಲ್ಲ ಅವರು. ಬೇಸಿಕ್ ಫಸ್ಟು ನಿರ್ಮಾಣ ಅಂತ ಓಪನ್ ಆದಾಗಲೇ ನಾನು ಫೌಂಡರ್ ಮೆಂಬರ್. ಹಾಗಾಗಿ ಏನಾಯಿತು, ನಮ್ಮನ್ನು ಕರೆದು ಸನ್ಮಾನ ಮಾಡೋರು. ನನ್ನ ಮಗನಿಗೆ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾನೆ ಅಂತ SSLC PUC ಎಲ್ಲ ಸ್ಕಾಲರ್ಶಿಪ್ ಕೊಟ್ಟು ಅವಾರ್ಡೆಲ್ಲ ಕೊಟ್ಟಿದ್ದರು. ಸೊ ಹಂಗಾಗಿ ಅವ್ರು ಲಕ್ಷ್ಮೀನಾರಾಯಣ ಅಂತ ಭಾಳ ಫ್ರೆಂಡ್ ಆಗಿದ್ದರು. ಅವ್ರಿಗೆ ಫೋನ್ ಮಾಡಿದೆ, ಹಿಂಗೆ ಆಗೋಗಿದೆ ಸರ್, ನಾವು ಸೇಲ್ ಮಾಡಲೇಬೇಕು, ನಮ್ಮದೇ ಎಲ್ಲ ಇದೆಯಪ್ಪ, ನಾವು ತಗೊಳಕ್ಕಾಗಲ್ಲ, ಅದನ್ನ ಯಾರನ್ನಾರು ಸಜೆಸ್ಟ್ ಮಾಡ್ತೀನಿ ಬಿಡು ಅಂತ ಯಾರೋ ಒಬ್ಬನ ಕಳಿಸ್ಕೊಟ್ರು. ಇವಾಗ ಬಿಡಿ 30-40 ಲಕ್ಷ ದಾಟ್ಬಿಟ್ಟಿದೆ. ಅವಾಗ ಮೋಸ್ಟ್ಲಿ 15 ಲಕ್ಷದವರೆಗೂ ಓಡ್ತಾ ಇದೆ. ಬಟ್ ಅದು ಯಾರು ಹುಳಿ ಹಿಂಡಿದ್ರೋ ಗೊತ್ತಿಲ್ಲ. ನಮಗೆ ಎಮರ್ಜೆನ್ಸಿ ಇದೆ ಅಂತ ಗೊತ್ತಾದ ಕೂಡಲೇ 9 ಲಕ್ಷದ ಮೇಲೆ ಹೋಗ್ತಾ ಇಲ್ಲ ಸ್ವಾಮಿ ಅದು ಸೈಟು. ಯಾರು ಕೇಳ್ತಾನೆ ಇಲ್ಲ. ಕಡೆಗೆ ಹಂಗೂ ಹಿಂಗೂ 10-10.25 ಎಷ್ಟೋ ಅದು ಸೇಲ್ ಆಯಿತು. ಸೇಲ್ ಮಾಡಿ ಆ ದುಡ್ಡು ಇಟ್ಕೊಂಡು ಬೇರೆದನ್ನೆಲ್ಲ ಕಸಿನ್ಸ್ ಹತ್ರ, ಅವ್ರ ಹತ್ರ, ಇವ್ರ ಹತ್ರ, ತಂಗಿ ಮಕ್ಕಳ ಕಡೆಯಿಂದ ಎಲ್ಲರದ್ದು ತಗೊಂಡು ಎಲ್ಲ ಕ್ಲಿಯರ್ ಮಾಡಿಕೊಂಡು 60 ದಿವಸ ಆದಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು. ಬಟ್ ಆವಾಗಲೂ ನನಗೆ ನಡೆಯೋಕ್ಕಾಗ್ತಾ ಇಲ್ಲ. ನನ್ನ ತಂಗಿ ಗಲಾಟೆ ಮಾಡಿದ್ಲು, ನಮಗೆಲ್ಲ ತುಂಬ ಮಾಡಿದೀಯಾ ನೀನು ಚೆನ್ನಾಗಿದ್ದಾಗ, ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಅದಕ್ಕೆ ಇವನು ನೋಡ್ಕೋತೀರಾ, ನೀವು ಅಡುಗೆ ಮಾಡ್ತೀರಾ, ಏನು ಮಾಡ್ತೀರಾ, ನಿಮಗೂ ಸ್ವಲ್ಪ ಮಂಡಿ ಎಲ್ಲ ನೋವೆಲ್ಲ ಇದೆ, ಆಗಲ್ಲ, ನಮ್ಮ ಮನೆಗೆ ಬನ್ನಿ ಅಂತ ಬಲವಂತವಾಗಿ
ಕೋಣಂಕುಂಟೆಲ್ಲ ಅವ್ರ ಮನೆ ಇತ್ತು, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಮತ್ತೆ ಯಾರ್ಯಾರನ್ನೋ ಹಿಡಿದು ಫೋನ್ ಮಾಡಿ ಫಿಸಿಯೋಥೆರಪಿಸ್ಟ್ ಒಬ್ಬರನ್ನ ಅಪಾಯಿಂಟ್ ಮಾಡಿಕೊಂಡ್ರು. ಪ್ರತಿ ದಿವಸ ಬಂದವರು ಫಿಸಿಯೋಥೆರಪಿ ಮಾಡಬೇಕು ಆ ಥರ. ಸೊ ಒಂದು 15 ದಿವಸ ಅಲ್ಲಿ ಫಿಸಿಯೋಥೆರಪಿ ತಗೊಳ್ಳೋದ್ರೊಳಗೆ ಅವಳು ಅಸ್ಸಾಮಿ ಹುಡುಗಿ, ಅವಳು ಭಾರಿ ಸ್ಟ್ರಾಂಗ್ ಆಗಿದ್ಲು. ಯಾವ ಲೆವೆಲಿಗೆ ಇಂಪ್ರೂವ್ ಮಾಡ್ಬಿಟ್ಲು ನನ್ನ ಅಂದರೆ, ಕೈ ಹಿಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಾರೆ, ಹಂಗೆ ಕೈ ಬಿಟ್ಬಿಟ್ಟವಳು. ಎದುರುಬಡಿ ಅಂಕಲ್, ಬನ್ನಿ ನೀವು ಇನ್ನೊಂದು ಹೆಜ್ಜೆ ಇಡಿ ಹಾಂ, ಬ್ಯಾಲೆನ್ಸ್ ತಪ್ಪರೆ ಹಿಡ್ಕೊಳ್ಳೋಳು, ಇಲ್ಲ ಅಂದ್ರೆ ಇಲ್ಲ. 15 ಡೇಸಲ್ಲಿ ಗೋಡೆ ಹಿಡ್ಕೊಂಡು ಓಡಾಡೋ ಲೆವೆಲಿಗೆ ತಗೊಂಡ್ಬಿಟ್ಲು ನನ್ನ. ಸರಿ ನೋಡಿ, ಒಂದು ಲೆವೆಲಿಗೆ ಆಯಿತು, ಇನ್ನು ಹೆಚ್ಚಿಗೆ ದಿನ ಯಾರಿಗೆ ಅಂತ ತೊಂದರೆ ಕೊಡೋದು ಬೇಡ, ನನ್ನ ಹೆಂಡತಿ ಮಹಾನ್ ಸ್ವಾಭಿಮಾನಿ, ಹೊರಟುಬೋಣ ಮನೆಗೆ. ಇಲ್ಲ 1 ತಿಂಗಳು ಇದ್ದೋಗಿ ಅಂತ ಗಲಾಟೆ, ನನ್ನ ತಂಗಿ ಮತ್ತು ಭಾವ ಎಲ್ಲ. ಇವಳು ಕೇಳಲಿಲ್ಲ, ಅವಳು ಬೇಡ ಹೋಗ್ಲೇಬೇಕು ನಾವು ಅಂಥೇಳಿ ಮತ್ತೆ ವಿಜಯನಗರ ಮನೆಗೆ ವಾಪಸ್ ಹೊರಟೋದು. ಹೋಗಿ ಮತ್ತು ಅಲ್ಲಿ ಬೇರೆಯವರಿಗೆ ಫೋನು ಫಿಸಿಯೋಥೆರಪಿಗೆ. ಅವ್ರು ಯಾರೋ ಕಲಾವತಿ ಅಂತ ಒಬ್ಬರು ಬಂದರು, ತುಂಬ ಗರ್ಭಿಣಿ ಪಾಪ. ನಮಗೇನು ಹೇಳ್ಕೊಡೋದು ಅಷ್ಟೇ ತಾನೆ, ಆಯ್ತಮ್ಮ ನೀವೇ ಮಾಡಿ, ಸ್ವಲ್ಪ ರೀಸನಬಲ್ ಆಗಿ ಹೇಳಿದ್ರು. ಹಾಗಾಗಿ ಆಯಿತು ಬನ್ನಿ. ಅವರು ಒಂದು 20 ದಿವಸನೋ ಹತ್ತಿರ 1 ತಿಂಗಳೇನ ಫಿಸಿಯೋಥೆರಪಿ ಎಲ್ಲ ಮಾಡಿದ್ರು. ನಾಳೆಯಿಂದ ನಾನು ನಂಬರ್ ಕೊಡ್ತೀನಿ, ಬೇರೆಯವ್ರನ್ನ ಕರೆಸ್ಕೊಳ್ಳಿ, ಡೇಟ್ ಬಂದ್ಬಿಡ್ತು ನನಗೆ, ಡೆಲಿವರಿ ಡೇಟು. ಸೊ ಅವರು ಕ್ಯಾನ್ಸಲ್. ಆ ಪುಣ್ಯಾತ್ಮ 15 ಮಿನಿಟ್ಸ್ ಮಾಡ್ತೀನಿ ನಾನು, 800 ರೂಪೀಸ್ ಕೊಡಿ ಅಂತಾನೆ. ಕಡೆಗೆ 600 ಫೈನಲ್ ಅಂತಾನೆ. ಇಷ್ಟು ದಿನ ಮಾಡಿದ್ದೆಲ್ಲ ನೋಡ್ಕೊಂಡಿದ್ದೀರಲ್ರಿ, ನಾನು ಇರ್ತೀನಿ ಜೊತೇಲಿ, ಯಾವ ಫಿಸಿಯೋಥೆರಪಿಸ್ಟು ಬೇಡ, ನೀವೇ ಮಾಡ್ಕೊಳ್ಳಿ ಅಂಥೇಳಿ ಅವತ್ತಿನಿಂದ ಫಿಸಿಯೋಥೆರಪಿಸ್ಟ್ನ ಕ್ಯಾನ್ಸಲ್ ಮಾಡಿ ನಾನೇ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ನಾನೇ ನಿಧಾನಕ್ಕೆ ಹೆಜ್ಜೆ ಮೇಲೆ ಅಡಿಜಿ ಇಟ್ಕೊಂಡು ಹೋಗೋದು, ಪಕ್ಕದಲ್ಲಿ ಇಡೋದು, ಗೋಡೆ ಹಿಡ್ಕೊಂಡು ಹೋಗೋದು ಎಲ್ಲ ಮಾಡ್ಕೊಂಡು ಸುಮಾರು 9 ತಿಂಗಳು ಮನೆ ಬಿಟ್ಟು ಇಳಿದಿಲ್ಲ ಕೆಳಗಡೆ. ನೋ ಶೂಟಿಂಗ್, ಫುಲ್ಲು ನನಗೆ ನಾನೇ ಟ್ರೀಟ್ಮೆಂಟ್ ತಗೊಂಡು ರೆಡಿ ಆದಮೇಲೆ ಸುಮಾರು 10-11 ತಿಂಗಳಾದಮೇಲೆ ರೋಡಿಗೆ ಇಳಿದೀನಿ ನಾನು. ಸೊ ಹಾಗಾಗಿ ಈ ಒಂದು GBS ಬರಲಾಗಿ ಪುನರ್ಜನ್ಮವನ್ನು ತಗೊಂಡು ಒಂದು ಲೆವೆಲ್ಲಿಗೆ ಔಟ್ ಆಫ್ ಡೇಂಜರ್ ಬಂದಾಯಿತು. ಹಾಗೆ ಮನುಷ್ಯನಿಗೆ ಯಾವಾಗ ಯಾವ ಥರ ಎಫೆಕ್ಟ್ ಆಗುತ್ತೆ, ಏನು ತೊಂದರೆ ಆಗುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೆ ಮೊನ್ನೆ ನನಗೆ ನರ್ವ್ಸ್ ಪ್ರಾಬ್ಲಮ್ ಬಂದಾಗಲೂ ಗಾಬರಿ ಆಗೋಯ್ತು ನನಗೆ. ಅದೇನೋ ರಿಪೀಟ್ ಆಗೋಯ್ತಾ, ಯಾಕೆ ನನಗೆ ಕಾಲು ನಡೆಯೋಕ್ಕಾಗ್ತಾ ಇಲ್ಲ, ಫುಲ್ ಗಾಬರಿ ಬಿದ್ದೋದೆ. ಇಮಿಡಿಯೇಟಾಗಿ ಅವರು ನರ್ವ್ ಸ್ಪೆಷಲಿಸ್ಟು ಎಲ್ಲ ಥರ ಸ್ಕ್ಯಾನಿಂಗ್ ಮಾಡಿಬಿಟ್ಟು, ಇಲ್ಲ ಅದೆಲ್ಲ ಹಾಕಿದ್ದೆ ನಾನು. ಹಿಸ್ಟ್ರಿ ಹೇಳಬೇಕಲ್ಲ ಅವರಿಗೆ, 13 ವರ್ಷ ಕೆಳಗೆ ನನಗೆ GBS ಆಗಿತ್ತು ಸರ್ ಅಂತ. ಸೊ GBSಗೂ ಇದಕ್ಕೂ ಏನೂ ಸಮಸ್ಯೆ ಇಲ್ಲ ಮಂಜಯ್ಯ, ಡೋಂಟ್ ವರಿ, ನಿಮ್ಗೆ ಯಾವುದಕ್ಕೂ ಒಂದು ಸಲ MRI ಮಾಡಿಸ್ಕೊಂಬಿಡಿ. ಯಾಕೆಂದರೆ ಸ್ಪೈನಲ್ಗೆ ಏನಾದ್ರು ತೊಂದರೆ ಆಗಿತ್ತು ಅಂದರೆ ಅದು ಎಫೆಕ್ಟ್ ಆಗುತ್ತೆ, ಅಥವಾ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ನಾವು ರಿಸ್ಕ್ ಮಾಡೋಂಗಿಲ್ಲ, ಅವ್ರು ಹೇಳಿದ್ದು ಕೇಳಲೇಬೇಕು. MRI ಮಾಡಾಯಿತು, ಅದರಲ್ಲೇ ಏನು ಬಿದ್ದಿರೋದು ಅದು ಇದೆಲ್ಲ ಗೊತ್ತಾಗಿದ್ದು, ಅದರದ್ದು ಏನು ಪ್ರಾಬ್ಲಮ್ ಇಲ್ಲ ಅಂತಾಯಿತು. ಕಡೆಗೆ ಫುಟ್ ಡ್ರಾಪ್ ಅಂತ ಆಗಿದೆ, ಫುಟ್ ಡ್ರಾಪ್ ಅದು ಸ್ವಾಧೀನ ಹೊರಟೋಗಿರುತ್ತೆ. ಇನ್ನೂ ಫುಲ್ಲಿ ಸ್ವಾಧೀನ ಬಂದಿಲ್ಲ ನನಗೆ, ಎತ್ತಕ್ಕಾಗಲ್ಲ. ನೋಡಿ ಹಿಂಗಿದೆಯಲ್ಲ, ನೋಡಿ ಹಿಂಗೆ ಎತ್ತುತ್ತೀನಿ, ಓಕೆ, ಇದು ಕರೆಕ್ಟಾಗಿರೋ ಕಾಲು ನೋಡಿ, ಇದು ಇಷ್ಟು ಬರ್ತಾ ಇದೆ ಈಗ ಅಷ್ಟೇ. ಹಾಂ, ಅದು ಇವತ್ತು 14ನೇ ದಿವಸ, 14ನೇ ದಿವಸಕ್ಕೆ ಟ್ರೀಟ್ಮೆಂಟು ಪ್ಲಸ್ ಇದು ಆದಮೇಲೆ ಅಷ್ಟು ಬರ್ತಾ ಇದೆ ನೋಡಿ. ಇದು ಹೆಂಗೆ ಎತ್ತುತ್ತೀನಿ, ಇದು ಅಷ್ಟೇ. ಹಾಂ, ಇದೇ ಎಫೆಕ್ಟ್ ಆಗಿರೋದು. ಅದು ಇಲ್ಲಿ ಮೇಯ್ನ್ ನರ್ವ್ಗೆ ಎಫೆಕ್ಟ್ ಆಗಿದೆಯಂತೆ. 10 ಅವರು ಚಕ್ಕಲಮಟ್ಟಿಗೆ ಹಾಕೊಂಡು ಕೂತಿದ್ದು ಪೂಜಾರಿ ಪಾತ್ರದಲ್ಲಿ, ಆದರೂ ಎಫೆಕ್ಟ್ ಆಗಿದ್ದದು. ಬಟ್ ಅದು ನಮಗೆ ಗಾಬರಿ ಆಗೋಗ್ಬಿಡ್ತು, ಅದೇನಾರ ಎಫೆಕ್ಟ್ ಆಗೋಯ್ತಾನಪ್ಪ ಮತ್ತೆ GBS ಗತಿ ಏನು ಅಂತ. ದೇವ್ರ ದಯದಿಂದ ಅದೇನೂ ಆಗಿಲ್ಲ. ಈ ಫುಟ್ ಡ್ರಾಪಿಗೆ ಕನಿಷ್ಠ ಇನ್ನು 3 ತಿಂಗಳು ಬೇಕಂತದು ಫುಲ್ ನಾರ್ಮಲಿಗೆ ಬರ್ಬೇಕಾರೆ. ಅದಕ್ಕೆ ಈಗ ಫಿಸಿಯೋಥೆರಪಿ ಆಗಲೇ 15-16 ದಿವಸ ನಡೀತಾ ಇದೆ. ಇನ್ನೊಂದು ವಾರ ಮಾಡಿಸ್ಕೊಂಡು ಮತ್ತೆ ಪುನಃ ನಾನೇ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಇದನ್ನೆಲ್ಲ ರಬ್ಬರ್ದು ಇದು ಬರುತ್ತಲ್ಲ, ಥರ ಬ್ಯಾಂಡ್ ಏನೋ ಬರುತ್ತಲ್ಲ, ಅದನ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ. ಇನ್ನು ಎಕ್ಸಸೈಸ್ ಮಾಡೋದು ಇದ್ದೀನಿ. ಹಾಗಾಗಿ ಬೆಳಗ್ಗೆ ನಿಮ್ಮಲ್ಲಿಗೆ ಬರ್ಬೇಕಾದ್ರೆ ಕೂಡ ಬೇಗ ಎದ್ದು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದು. ಸೊ ಹಾಗಾಗಿ ಇದೊಂದು ಹೊಸ ಅನುಭವ ಆಗೋಯ್ತು ನಮಗೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.